ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಪ್ರಸಂಗ ಅಲ್ಲ, ಬೋಧನೆ, ಬೋಧ. ಪ್ರಸಂಗం కాదు ఈరోజు, బోధ. దేవుని వాక్యం, దేవుని వాక్యము రెండు రకాలు, ಎರಡು నమూనే దేవుని వాక్యం. ಒಂದು అక్షర అర్థ, అక్షరాలు, వాక్యంలో అక్షరాలు ఎట్లుంటాయి దాని అర్థాలు. రెండవది ఆత్మిక అర్థాలు, ఆత్మీయ అర్థాలు, అంటే లోతైన సత్యాలు వేసి. ఈరోజు దేవుని వాక్యం మనం చూస్తున్నాం. దానికంటే ముందు ఒక మాట చెప్పాలని నాకు ప్రేరేపణ. మనమందరూ ಆಶೀರ್ವದಿಸಲ್ಪಡಿನ ವಾರು, ನಾವೆಲ್ಲರೂ ಆಶೀರ್ವದಿಸಲ್ಪಟ್ಟವರು. ಎಲ್ಲರಲ್ಲಿ ಹೆಚ್ಚಾಗಿ ಆಶೀರ್ವದಿಸಲ್ಪಟ್ಟವ್ರು ಯಾರು ಅಂದರೆ ನಮ್ಮಲ್ಲಿ ಒಂದು ಮಾತು ಹೇಳಿ ಆ ಮಾತು ಬರ್ತೀವಿ. ಏನಂದರೆ ನಮ್ಮ ಮಗ, ಅವ್ನು ಕೇಳಿ, ಮಗನೇ ನೀನು ದಿನಾಲಿ ಎ ಸಿನಲ್ಲಿ ಇರ್ತೀಯಲ್ಲ ಅಂತ ಕೇಳಿದವನು. ಅವನು ಎ ಸಿನಲ್ಲಿ ಇರ್ತಾನಲ್ಲ, ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರು. ಅವನೇನಂತಾನೆ, ನನಗಾಗಿ ಎ ಸಿ ಇಟ್ಟಿಲ್ಲ, ಮಿಷಿನ್ಗಾಗಿ ಎ ಸಿ ಇಟ್ಟಾರೆ, ಆದ್ದರಿಂದ ನಾನು ಎ ಸಿನಲ್ಲಿ ಇರಬೇಕಾಗಿದೆ, ಭಾಗ್ಯ ಮಿಷಿನಿಂದ ನನಗೆ ಭಾಗ್ಯ ಸಿಕ್ಕೈತೆ ಅಂತ ಅಂದ. ಆ ರೀತಿ ಇವತ್ತು ಯಾವುದೋ ಒಂದು ಕಾರಣಕ್ಕಾಗಿ ನಾವಿಷ್ಟು ಮಂದಿ ಇದ್ದೀವಿ, ನಮ್ಮ ಮನೆಗಳಲ್ಲಿ ಪ್ರಾರ್ಥನೆಗಳು ನಡೀತಾ ಇಲ್ಲ. ಸುನೀತಮ್ಮ ರಾಮಯ್ಯನ ಮನೆಯಲ್ಲಿ ಪ್ರಾರ್ಥನೆಗಳು ಹೆಚ್ಚು ನಡೀತಾ ಇಲ್ಲ. ಪ್ರಾರ್ಥನೆ ನಡೆಸುವವರೇ ನಾವು, ನಮ್ಮ ಮನೆಗೆ ಪ್ರಾರ್ಥನೆ ಇಲ್ಲ. ಆದರೆ ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ಸಮಯಗಳಲ್ಲಿ ಈ ಮನೆಯಲ್ಲಿ ಪ್ರಾರ್ಥನೆ ನಡೀತಾ ಇದ್ರೆ ಅವರು ಹೆಚ್ಚಾಗಿ ಆಶೀರ್ವದಿಸಲ್ಪಟ್ಟವರು, ಧನ್ಯರು. ಆಮೆನ್. ಈ ಮನೆಯನ್ನು, ಈ ಮನೆಯವರನ್ನು, ಕುಟುಂಬದವರನ್ನು ದೇವರು ಆರಿಸಿಕೊಂಡಿದ್ದಾನೆ. ಆರಿಸಿಕೊಂಡು ಮಕ್ಕಳನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ ತನ್ನ ನಾಮ ಮಹಿಮೆಗಾಗಿ. ದೇವರು ಸ್ತೋತ್ರವಾಗಲಿ. ಅಲ್ಲೆಲ್ಲ ಈಗ ಒಂದು ಮಾತು ಹೇಳಕ್ಕೆ ಮತ್ತೊಂದು ಇಷ್ಟಪಡ್ತೀನಿ. ಏನಂದರೆ, ವಾಕ್ಯಕ್ಕೆ ಹೋಗೋಣ. ನಾವು ವಾಕ್ಯ ಚೆನ್ನಾಗಿ ಕೇಳಿಸ್ಕೊಳ್ತೇವೆ. ಫಸ್ಟ್ ನಾವು ಆರಂಭ ಮಾಡಬೇಕಾದ್ರೆ ಏನು ಹೇಳಿದ್ರೆ, ನಾವು ದಿನ ದಿನ ಪರಿಶುದ್ಧರಿಂದ ನಾವೇನಾಗಬೇಕು, ಅತಿ ಪರಿಶುದ್ಧರಾಗಬೇಕು. ಹೋಗೋ ಸಮಯಕ್ಕೆ ನಾವು ಹೆಂಗಿರ್ಬೇಕಂದ್ರೆ ಗಾಳಿನಲ್ಲಿ ತೇಲಾಡುವಂಗಿರ್ಬೇಕು, ಪರಿಶುದ್ಧರಾಗಿ. ಸ್ವಾಮಿ ಬರೋಣಗಾಗಿ ಕಾಯ್ತಾ ಇರಬೇಕು. ನಾವು ಎತ್ತಲ್ಪಡಲಿಕ್ಕೆ ಆ ಸ್ಥಾನಮಾನ ಗಳಿಸ್ಕೋಬೇಕು ನಾವು. ಹಾಗಾಗಿ ಇವತ್ತು ದೇವರ ವಾಕ್ಯನ ಓದಿಕೊಳ್ಳೋಣ. ನಿಮ್ಮೆಲ್ಲರಿಗೆ ಒಂದು ಬೋಧನೆ ಹೇಗಿರಬೇಕು ಅನ್ನೋದಾದರೆ, 1 ತಿಮೋತಿ 3ನೇ ಅಧ್ಯಾಯ 1ನೇ ವಚನದಿಂದ ಎಲ್ಲ ಚೆನ್ನಾಗಿ ಕೇಳಿಸ್ಕೋಬೇಕು. 1 ತಿಮೋತಿ ಮಾಡ್ಲಮ್ಮ 3ನೇ ಅಧ್ಯಾಯ 3ನೇ 1ನೇ ವಚನದಿಂದ ಓದ್ಬೇಕು. ಗುಡ್. ఆశించినడల అట్టివాడు దొడ్డ పనిని నమ్మదగినది. వాళ్ళు నింపుకోవాలి. మన అపేక్షించుట అంటే ఎదురు చూచుట, అంటే ఇష్టపడుట, ఆశించుట, ಅಪೇಕ್ಷಿಸುತ್ತ అంటే ಅದೇ ಆಗಬೇಕು ಅಂತ ಕೋರಿಕೊಳ್ಳೋದು, ಕೋರಿಕೆ ಇಟ್ಕೊಳ್ಳೋದು. ಏನಂದರೆ, ಯಾರಾದರೂ ಸೇವಕನಾಗಬೇಕು, ಒಂದು ಪಾಸ್ಟರ್ ಆಗಬೇಕು, ಒಂದು ಸಭಾ పాలకనాಗಬೇಕು, సంఘ కాపరి కావాలా, సేవ చేయాలా, సేవకుడుగా ఉండాలా, దైవజనుడుగా కావాలని కోరుకున్నట్లయితే మనము అపేక్షించిన అంటే నాకు కావాలని మనం అనుకున్నప్పుడు ఏం చేయాలి మనము అంటే, కింద రాయబడినటువంటి మాటలను మనము గమనించాలండి. 1 తిమోతి 3వ అధ్యాయం దయచేసి అందరూ గుర్తుంది. 1 తిమోతి 3వ అధ్యాయం తీసుకురమ్మా. ಕನ್ನಡದ ಓದ್ಬೋದು. ಸಭಾಧ್ಯಕ್ಷನ ಕನ್ನಡ ತೆಲುಗು ಸಭಾಧ್ಯಕ್ಷನ ಉದ್ಯೋಗವನ್ನು ಪಡ್ಕೊಳ್ಳಬೇಕೆಂದಿರುವವನು. ಸಭೆಯಲ್ಲಿ ಅಧ್ಯಕ್ಷರಾರು ಸೇವಕನು, ಅಲ್ಲಿರುವಂಥ ಪಾಸ್ಟ್, ಆ ಸಭೆಯನ್ನು ನಡೆಸುವವರು
ಅವರು ಸಭಾ ಅಧ್ಯಕ್ಷರಾಗಿರ್ತಾರೆ ಪ್ರತಿ ಸಾರಿ ಕೂಡ. ಪಡ್ಕೊಳ್ಳಬೇಕೆಂದಿರುವವನು ಅವನು ಒಳ್ಳೆ ಕೆಲಸವನ್ನು ಆಗಿದ್ದಾನೆಂಬ ಮಾತು ನಂಬತಕ್ಕದ್ದಾಗಿದೆ. ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು. ಒಂದು ಅಲ್ಲಿ ಎಲ್ಲರೂ ಈ ಮಾತುಗಳನ್ನು ಬರ್ಕೊಳ್ರಿ, ಕೇಳಿಸ್ಕೊಳ್ರಿ. ನಿಮ್ಮ ಜ್ಞಾಪಕದಲ್ಲಿ ಇವುಗಳನ್ನು ಇಟ್ಕೊಳ್ಬೇಕು. ಸಭೆ ನಡೆಸಬೇಕನ್ನೋರು ಸಭೆ ನಡೆಸಬೇಕಂದ್ರೆ ಇವುಗಳನ್ನು ನಮ್ಮಲ್ಲಿ ಇರಬೇಕು. ನಾನೆಲ್ಲ ఉండాల. ఏముండాలి అంటమ్మా? మొదటి మాట దోషారోపణలు ఉండకూడదు. దోషం కంప్లైంట్. దోషం అంటే కంప్లైంట్ ఉండకూడదు మన పైన. పాస్టర్ ఎలాంటి కంప్లైంట్ ఉండకూడదు. చాలా మంది పాస్టర్లు చూస్తున్నాము, ఒట్టి కంప్లైంట్లే పాస్టర్ల పైన. దేవుని వాక్యం ఏం చెప్తుందంటే కంప్లైంట్ ఉండకుండా ఉండాలంటాడు పాస్టర్. కానీ మనవాళ్ళు ఏమంటే నిండా కంప్లైంట్స్. నా పైన కంప్లైంట్, మీ పైన కంప్లైంట్, పాస్టర్ ప్రతి పాస్టర్ పైన కంప్లైంట్ ఉంటే నువ్వు ఆ బలిపీఠంపై నిలిచేకి నువ్వు అర్హుడవు కాదు, యోగ్యుడవు కాదు, కాదు. మరి ఇప్పుడు కంప్లైంట్ ఉండడానికి మీరు ప్రయత్నం చేయాలి. ఇక మీద ఈ రోజు వరకు మీ జీవిత చరిత్ర ఎట్లుందో దేవునికి తెలుసు, మనకు తెలియదు, నీకు కూడా తెలియదు. నువ్వు చేసిన మర్చిపోయింటావు. నువ్వు దోషాలు ఏం చేసింటావు, నీలో ఏం కల్మషాలు ఉంటాయో, నిన్న ఎవరు పాయింట్అవుట్ చేస్తారో, వాడేం తీరా వాడేమే. ఇప్పుడు ఒక దయ్యం నడిపించకపోయినాడు ఒక పాస్టర్. ఆ దయ్యం అంటుంది, రే నువ్వెవరో నన్ను నడిపించేది, నీకు నాకు తెలీదా? ఆ రోజు ఆడ ఏం చేస్తున్నావు, ఈడేం చేస్తున్నావు, దెవ్వ వెళుతుంది అంతే పాస్టర్ ಬಗ್ಗೆ. ಅಂದ್ರೆ ನಾವು దెవ్వకు కూడా కంప్లైంట్ ఇట్టుకుంటే ప్రతి ఒక్కరితో మన పైన. అందుకే మనం దోషారోహణ లేకుండా ఉండాలి, కంప్లైంట్ లేకుండా ఉండాలి మనం. అది దేవుని వాక్యం మనకు సెలవిస్తుండదండి. ಇದು పేపర్ గుడీస్ అదే ఫ్యాన్ దోషారోపಣೆ ಇಲ್ಲದವನು తెలుగుನಲ್ಲಿ ನಿಂದಾರಹಿತೋಡು. నమ్మేలే చెడ్డవాడు, కొట్లాడేవాడు, తిట్లాడేవాడు, దొంగ, అబద్ధం ఆడేవాడు. అంటే మొట్టమొదటి మాట నేను చెప్తాను కదా, పరిశుద్ధులు నుంచి మనం ఏం కావాలా? అతి పరిశుద్ధులు కావాలంటే ఇవన్నీ మనలో ఉండకూడదు. అప్పుడే మనం అతి పరిశుద్ధులు అయ్యేదానికి అవకాశం. దోష నింద, తెలుగులో నింద, నిందలు లేకున్నట్టు ఉండాలి. అవునా? ఎన్ని రకాలు ఉన్నారు పాస్టర్లు. మనల్ని మనం ఈ వాక్యాలు చదివేటప్పుడు మనలో ఇవి యావి ఉన్నాయా, యావి లేవా, మన గురించి మనమే పరీక్షించుకోవాలి కదా. ఒకటి నింద లేకుండా ఉండాలి, నిందే ఉండకూడదు. రెండోదమ్మా ఏకపత్ని ఉన్నవను. చూస్తురా ఎట్లా ఉండాలంట? ఏకపత్ని ఉండవను. ఏకపత్ని అంటే ఇది ఇద్దరికి అన్వయిస్తుందండి. ಏಕಪತಿ ಏಕಪತ್ನಿ. ಹೆಣ್ಣು ಮಕ್ಕಳಾದ್ರೆ ಒಬ್ಬನೇ ಗಂಡ ಇರಬೇಕು, ಗಂಡು ಮಕ್ಕಳಾದ್ರೆ ಒಬ್ಬಳೇ ಹೆಂಡತಿ ಇರಬೇಕು. ಇದು ಕಂಪಲ್ಸರಿ ಆಜ್ಞೆ. ಇವು ಎಲ್ಲವೂ ಕೂಡ ನಾವು ಪಾಲಿಸಬೇಕು. ಇದು ಬಹಳ ಮುಖ್ಯವಾದದ್ದು. ಒಬ್ಬ ಪಾಸ್ಟರ್ ಇದ್ದ, ಇಬ್ಬರು ಹೆಂಡತಿಯರು. ಬೇಗ ಹೋದ ವಾಕ್ಯ ಏನು ಹೇಳ್ತದೆ, ಒಂದು ವೇಳೆ ಆವಾಗ ದೇವ್ರು ನಂಬಲಾರ್ದಾಗ ಎರಡು ಮದುವೆಗಳು ಆಗೋಗ್ಬೇಕು. ದೇವ್ರು ನಮ್ಮಿನ ಮೇಲೆ ಇಬ್ಬರು ಇರಬಾರ್ದು ಅಂತ ಗೊತ್ತಾಯಿತು. ಮತ್ತು ದೇವರ ವಾಕ್ಯಕ್ಕೆ ಬೆಲೆ ಕೊಟ್ಟು ವಾಕ್ಯದಲ್ಲಿ ಇರಬೇಕು ಅಂದರೆ ಇಬ್ಬರು ಹೆಂಡತಿಯರು ಇದ್ದಾಗ ನಂಬಿದ ಮೇಲೆ ಅದು ಕಂಟಿನ್ಯೂ ಆಗಬೇಕಾದ್ರೆ ಒಬ್ಬರ ಹತ್ರ ಸಹವಾಸ ಇರಬೇಕು, ಒಬ್ಬರ ಹತ್ರ ಸಂಬಂಧ ಇಡಬಾರ್ದು, ಶರೀರ ಸಂಬಂಧ ಇರಬಾರ್ದು. ಅದು ದೇವರ ವಾಕ್ಯ. ಏನಮ್ಮ? ఒక్కరితో శరీర సంబంధం ఉండాలి కానీ ఇంకొకరితో శరీర సంబంధము ఉండకూడదు, ఆత్మీయ సంబంధం ఉండదు. అది ఏకపత్ని లేదా ఏకపతి. అవునా? ಏಕಪತ್ನಿ ಉಳ್ಳವನು, ఏకపత్ని ಮದ್ಯಾಸಕ್ತಿ ಇಲ್ಲದವನು, తెలుగులో మితానుభవుడు. ಜಿತೇಂದ್ರನು. ಜಿತೇಂದ್ರನು ಮದ್ಯಾಸಕ್ತಿ ಅಂದ್ರೆ ಕುಡಿಯೋದು, ಕುಡುಕ.
ಚಟ ಚಟ ಯಾವ್ದು ಇರಬಾರ್ದು ಅಂತ ಕಾಸ್ತದೆ. ಮಾಸ್ಟರ್ಗಳು ಯಾವುದೋ ಕಾನ್ಫರೆನ್ಸ್ಗೆ ಹೋಗ್ತದಂತೆ ಏರೋಪ್ಲೇನ್ನಲ್ಲಿ. ಅಲ್ಲಿ ಪದ್ಧತಿ ಎಲ್ಲರಿಗೆ ವಿಸ್ಕಿ ಕೊಡ್ತಾರಂತೆ ಏರೋಪ್ಲೇನ್ನಲ್ಲಿ. ಆ ಕಡೆ ಈ ಕಡೆ ನೋಡಿ ಪಾಸ್ಗಳು ಟಕ್ ಅಂತ ಕುಡಿದ್ವಿ. ನಾವೇನು ಕೆಳಗೆ ಕುಡಿದ್ವಿ, ಮೇಲೆ ಆಕಾಶನಲ್ಲಿ ಕುಡಿದ್ವಿ, ದಿನ ಕುಡಿದ್ವಿ, ದಿನ ಪ್ಲೇನ್ನಲ್ಲಿ ಹೋಗ್ತೀರಾ? ఏమయ్యా రోజు ఫ్లైట్లో పోతాం మేము, రోజు ఆకాశంలో ఉంటాం మేము. ఏమో ఇచ్చినారు గబుక్కన అది ఏమో ఒక టీ మాత్రం తాగిపోయి ఏమో ఏం తప్పైంది ఇప్పుడు అంటారు. నువ్వు మనసాక్షి ಎಲ್ಲಿ ಅವೇ ಕುಡಿಬಾರ್ದು, ಮ್ಯಾಲ್ ನೋಡ್ತಿರ್ತಾನೆ ದೇವರು. ಯಾರು ನೋಡಿದ್ರೆ ಕೆಳಗೆ ಮನಸಾಕ್ಷಿ ಇರ್ಬೇಕಪ್ಪ. ಮ್ಯಾಲಿನ ದೇವ್ರು ನೋಡ್ತಿರ್ತಾರೆ. ಎಲ್ಲ ಸರಿ ಇದೆಯಪ್ಪ, ಇವೆಲ್ಲ ನಿನ್ನಲ್ಲಿ ಇದ್ದಾವೆ, ಆದ್ರೆ ಅದು ಕುಡಿಯೋದು ತಪ್ಪಲ್ಲ. ಈಗ ಸಣ್ಣ ಸಣ್ಣದ್ರಲ್ಲಿ ತಪ್ಪು ಹೋಗ್ಬಿಡ್ತಿದ್ದಾರೆ ಪಾಸ್ಟರ್ಗಳು, ಸೇವಕರು. ಮದ್ಯ ಆಸಕ್ತಿ ಇಲ್ಲದವ್ರು ಮದ್ಯ ಅಂದ್ರೆ ಲಿಕ್ಕರ್, ಲಿಕ್ಕರ್ ಅಂದ್ರೆ ಸಾರಾಯಿ, ಬ್ರ್ಯಾಂಡಿ, ಸಾರಾಯಿ. ವಿಸ್ಕಿ, ಇವೆಲ್ಲ ಮತ್ತು ಬರುವಂತ ಪದಾರ್ಥಗಳು. ಅವು ಆಸಕ್ತಿ ಇರಬಾರ್ದು, ಅದ ಮೇಲೆ ಇಷ್ಟಪಡಬಾರ್ದು. ಇಷ್ಟಪಡಬಾರ್ದು. ಹೌದಾ? ಜಿತೇಂದ್ರಿಯನು, ಜಿತೇಂದ್ರಿಯನು ಮಾನಸ್ತನು. ಅಲ್ಲ, ಜಿತೇಂದ್ರಿಯನಂದ್ರೆ ಜಿತೇಂದ್ರಿಯನು. ಮನುಷ್ಯನಿಗೆ ಇಂದ್ರಿಯಗಳಿದಾವೆ, ದೇಹದಲ್ಲಿರುವ ಭಾಗಗಳನ್ನ ಇಂದ್ರಿಯಗಳಂತಾರೆ. ಅಂದ್ರೆ ಅದರಲ್ಲಿ ಮೇನ್ 5 ಇಂದ್ರಿಯಗಳು, ಪಂಚ ಇಂದ್ರಿಯಗಳು, ಪಂಚೇಂದ್ರಿಯಗಳು. ಇಂದ್ರಿಯಗಳಂದ್ರೆ ಸೆನ್ಸೇಷನಲ್ ಪಾರ್ಟ್ಸ್. ಈಗ ನಮ್ಮ ಚರ್ಮ ಐತೆ, ಚರ್ಮ ತಣ್ಣಗಿಟ್ರೆ ಗೊತ್ತಾಗ್ತದೆ, ಬಿಸಿ ಇಟ್ಟನು ಗೊತ್ತಾಗ್ತದೆ. ಹಂಗ ಗೊತ್ತಾಗುವಂತ ವಸ್ತುಗಳು ಮುಟ್ಟಿದರೂ ಸ್ಪರ್ಶ ಜ್ಞಾನ. ಸ್ಪರ್ಶ ಜ್ಞಾನ. ಅದು ಆ ಪಂಚ ಇಂದ್ರಿಯಗಳೇನಿವೆ ಅಂದ್ರೆ, ಒಂದು ಏನು ಜಿತೇಂದ್ರಿಯ, ಕಣ್ಣು, ಕಿವಿ, ಜಿತ್ ಅಂದ್ರೆ ಬಾಯಿ, ಚರ್ಮದ ಅಲ್ಲ, ಇಂದ್ರಿಯಗಳನ್ನು ಜಿತ್ ಅಂದ್ರೆ ಜಯ ಹೊಂದಿಕೊಂಡಿರುವವನು. ಜಿತ್ ಅಂದ್ರೆ ಗೆದ್ದುಕೊಳ್ಳುವುದು. ಅಂದ್ರೆ ನಿನ್ನ ಬಲಹೀನತೆಗಳನ್ನು ಗೆದ್ದುಕೊಳ್ಬೇಕು. ಪಂಚೇಂದ್ರಿಯಗಳನ್ನು ನಿಗ್ರಹ ಇಟ್ಕೋಬೇಕಂತ. ಅದನ್ನ ನಿಗ್ರಹದಲ್ಲಿ, ನಮ್ಮ ನಿಗ್ರಹದಲ್ಲಿ ಇರ್ಬೇಕು. ಕಣ್ಣು, ಕಿವಿ, ಮೂಗು, ಬಾಯಿ, ಸ್ಪರ್ಶ, ಚರ್ಮ, ಇವು 5. 5 ಅಲ್ವಾ? 5ರಿಂದಲೇ ಪಾಪ ಕಾರ್ಯಗಳಾಗೋದು. ಇದನ್ನ ನಾವು ಜಯಿಸ್ಬೇಕಂತ ಹೇಳೋದು. ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ನಿಯಂತ್ರಣದಲ್ಲಿ ಇಟ್ಕೋಬೇಕು ನಾವು. ಈಗ ರಾಮ ಏನ್ ಹೇಳ್ತಾನೆ, ನಾನು ಟೀ ಕುಡಿಲಿಲ್ಲ ಅಂದ್ರೆ ನಾನು ನಿದ್ದೆನೇ ಬರಲ್ಲ, ತಲೆನೋವು ಬಂದ್ಬಿಡ್ತದೆ ಅಂತ. ಅಂದ್ರೆ ಅಷ್ಟೇ. ನಾವು ಇನ್ನೊಬ್ಬನು ಹೇಳ್ತಾನೆ, ನಾನು ಒಂದು ಸಿಗರೇಟ್ ಆದರೂ ಸೇದಲಿದ್ರೆ ನನಗೆ ಸಮಾಧಾನ ಆಗೋದಿಲ್ಲ, ಸಿಗರೇಟ್ ಸೇದಲೇಬೇಕು. ಒಂದೊಂದಕ್ಕೆ ಗುಲಾಮರಾಗಿರ್ತಾರೆ. ಅಂದ್ರೇನು, ನಮ್ಮ ಇಷ್ಟದಂತೆ ನಾವು ಕುಡಿಬೇಕು, ಅದು ಇಷ್ಟದಂತೆ ನಾವು ಕುಡಿಬಾರ್ದು. ಕುಡಿಲಿಲ್ಲ ನಾವು ಬದುಕಂಗಿಲ್ಲ ಅಂದ್ರೆ ನೀನು ಅದಕ್ಕೆ ಸೋತೋದಂಗೆ. ಕೆಟ್ಟು ಚಟಗಳು ಇರ್ತವೆ, ಆದ್ರೆ ಕೆಟ್ಟು ಚಟ. ನನ್ನ ಚಟ ಏನಪ್ಪ ಅಂದ್ರೆ ಇದು ಬೈಬಲ್ ಓದೋದು. ಇದು ಇರಬಾರ್ದಾ? ಇರಬೇಕು. ಅದ್ರ ಕೆಟ್ಟ ಚಟ ಬೈಬಲ್ ಎತ್ತಿ ಬಿಸಾಕೋದು, ಕಾಲು ಕೆಳಗಿಡೋದು, ಇದು ಕೆಟ್ಟ ಚಟ. ಹಾಗೆ ನಾನು ಹೇಳೋದು, ಏನು ಚಟಗಳಿದಾವಲ್ಲ ಅವುಗಳನ್ನ ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು. ಫಾಸ್ಟ್ ಆದವನು ಅವು ಕಂಟ್ರೋಲ್ನಲ್ಲಿ. ಯಾರ ಮನೆಗೆ ಅದು ಹೋದ್ವಿ ನಾವು, ಊಟ ಸಮಯಕ್ಕೆ ಹೋಗ್ಬಾರ್ದು, ಕಾಫಿ ಟೀ ಸಮಯಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅವ್ರು ಕೊಡ್ಬೇಕಾಗ್ತದೆ. ಇದಕ್ಕೆ ಬಂದಾರ ನೋಡಂತಾರ ಮತ್ತೆ ಮತ್ತೆ ಅಂದ್ರೇನು, ನೀನು ಅರ್ಜೆಂಟ್ ಇದ್ರೆ ಕೂಡ ಆ ಸಮಯ ತಪ್ಪಿಸಿ ಹೋಗ್ಬೇಕು. ನಿನ್ನ ಕಂಟ್ರೋಲ್ನಲ್ಲೇ ಇರ್ತದೆ. ಹೋದ್ರೆ ಹೋಯ್ತು ಬಿಡ, ಅಲ್ಲೊಂದು ರೌಂಡ್ ಹೊಡೆದ್ ಬಿಡೋಣ ಅಂದ್ಕೊಂಡ್ರೆ ಅಲ್ಲೊಂದು ರೌಂಡ್ ಹೊಡೆದೆ. ನಿನ್ನ ಕಂಟ್ರೋಲ್ನಲ್ಲಿ ಇಲ್ಲ ನಿನ್ನ ಅಭ್ಯಾಸಗಳು. ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ ದೇವ್ರ ವಾಕ್ಯ. ದೇವ್ರು ಹೇಳ್ತಾನೆ, ನಿಯಂತ್ರಣದಲ್ಲಿರ್ಬೇಕು. ಜಿತೇಂದ್ರ ಅಂದ್ರೆ ಇಂದ್ರಿಯಗಳನ್ನು ಗೆದ್ದವನು. ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕು. ನಾವು ಬೇಕಾದಾಗ ತಿನ್ಬೇಕು, ಇಲ್ದಾಗ ಹಂಗೆ ಇರ್ಬೇಕು, ಕಟ್ಕೊಂಡಿರ್ಬೇಕು. ಬೇಕಾದಾಗ ಕಾಫಿ ಕುಡಿಬೇಕು, ಇಲ್ದಾಗ ನಾವು ಕಾಫಿ ಇಲ್ಲದಾಗೇನೆ ಇದ್ರೂ ಕೂಡ ನಾವು ಕುಡಿಬಾರ್ದು ಅಂದ್ರೆ ಕುಡಿದಂಗೆ ಇರಬೇಕು. ಅದು ಕಂಟ್ರೋಲ್, ಮೈಂಡ್ ಕಂಟ್ರೋಲ್ ನಲ್ಲಿ ಇರಬೇಕು. ಹಂಗಿರ್ಬೇಕು. ಫಾಸ್ಟ್ ಹೇಳಿದ್ನಲ್ಲ, ಯಾರ ಮನೆಗೆ ಹೋಗ್ಬೇಕು, ವಿಸಿಟಿಂಗ್ ಇಲ್ಲ, ಅರ್ಜೆಂಟ್ ಏನೋ ಹೋಗ್ಬೇಕು, ಮಾತಾಡ್ಬೇಕು ಅಂದ್ರೆ ಕರೆಕ್ಟ್ ಊಟ ಸಮಯ ನೋಡಿ ಹೋಗ್ಬೇಕು. ಅವ್ರೇನು ಮಾಡ್ತಾರೆ, ಫಾಸ್ಟ್ ಬಂದಾರೆ ಅಂತೇಳಿ ಪಾಪ ಅವ್ರಿಗೆ ಇಟ್ಕೊಂಡವರೆಲ್ಲ ಒಂದು ಇಟ್ಟು ಅದ್ರಾಗ ಭಾಗ ತೆಗೆದು ಇಟ್ಕೊಟ್ಟು ಅವ್ರು ಕಡಿಮೆ ಮಾಡಿಕೊಂಡು ಆಮೇಲೆ ಬಯಸ್ಕೊಳ್ಬೇಕು. ನನ್ನ ಮಗ ಎಲ್ಲಿಂದ ಬಂದಪ್ಪ ಊಟ ಸಮಯ
ಬೇರೆ ಕೆಲಸ ಇಲ್ಲ ನಿಮಗೆ ಅಂತ ಬಯಸ್ಕೊಳ್ಳೋದು. ಇಂಥ ಕೆಲಸಗಳು ಸೇವಕರು ಮಾಡಬಾರದು. ಹೌದಾ? ಅರ್ಥ ಆಯ್ತರಮ್ಮ ಸರ್? ಜಾನ್ ಸರ್ ಮತ್ತಮ್ಮ ಮಾನಸ್ತನು ಮಾನಸ್ತೇನು ಎಲ್ಲ ಮೂರು ಬಿಟ್ಟವ್ರು ಅಂತ ನೋಡಿ ಹಂಗ ಅನ್ಸ್ಕೋಬಾರ್ದು. ನಾಚಿಕೆದವನು ಮೂರು ಬಿಟ್ಟವನಂತಾರಲ್ಲ, ಅದ್ರ ಅರ್ಥನು ಮಾನ ಮರ್ಯಾದೆ ಇದ್ದವರಾಗಿದೆ. ಮಾನ ಅನ್ನೋದು ಎಷ್ಟಿದಾವ? ಮಾನ, ಅವಮಾನ, ಸನ್ಮಾನ, ಬಹುಮಾನ, ಇವೆಲ್ಲ ಮಾನ ಅಂದ್ರೆ ಗೌರವ ತರುವಂಥದ್ದು. ಈ ದೇಹಕ್ಕೆ, ಈ ಆತ್ಮಕ್ಕೆ ಗೌರವ ತರುವಂಥದ್ದು ಅವು ನಾವು ಅಳವಡಿಸ್ಕೊಳ್ಬೇಕು. ಹೌದವಾ? ಸರಿ ಮಗ, ಮಾನ ಬಿಟ್ಟವರಾಗಿರಬಾರದು ಅಂತ ಇದ್ರ ಅರ್ಥ. ಅಂದ್ರೆ ಅಗದಿ ನಾವು ಕೆಳಗೆ ಮಟ್ಟಕ್ಕೆ ಇಳಿಬಾರ್ದು. ಏನಾದ್ರೂ ಮಾಡ್ತಾನಪ್ಪ ಇವನು ದುಡ್ಡಿಗಾಗಿ ಬೈತಾರೆ ಕೆಲವರು. ಇನ್ನು ಕೆಲವರು ಏನಂತಾರೆ ಅಂದ್ರೆ ಏಲ್ ಮೇಲೆ ನೋಟ್ ಇಟ್ಟರೆ ನಾಳೆಗಿಂದ ತಗೊಂಡ್ರೆ ಬಿಟ್ಟು ತಗೊಂತಾರಂತ ಅಂತವ್ರು ಇದಾರೆ. ದುಡ್ಡು ಇನ್ನು ಕೆಲವರು ರೊಕ್ಕಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಒಬ್ಬ ದೊಡ್ಡ ಪಾಸ್ಟರ್ ಇದ್ದಾನೆ. ಆ ದೊಡ್ಡ ಪಾಸ್ಟರ್ಗೆ ಇನ್ನೂ ಸಣ್ಣ ಪಾಸ್ಟರ್ ಕುಂಟ್ಲು ಮಾಡ್ತಾನೆ. ಕುಂಟ್ಲು ಅಂತಾರಲ್ಲ, ಅಂದ್ರೆ ಅಲ್ಲ, ಆ ಹೆಣ್ಣಿಗೆ ಈ ಗಂಡಿಗೆ ಜೋಡಿಸ್ತಾರೆ. ಅವ್ರಿಗೆ ಗಂಡ ಇರ್ತಾನೆ, ಇವಳಿಗೆ ಹೆಂಡತಿ ಇರ್ತಾನೆ. ಆದ್ರೂ ಆ ಹೆಣ್ಣು ಬ್ರೋಕರ್ ಜೋಡಿಸೋರ್ನ ಕುಂಟ್ಲು ಅಂತಾರೆ. ಬ್ರೋಕರ್ ಇದ್ದಂಗ, ಬ್ರೋಕರ್ ಇದ್ದ ಅವರೇ ಹೌದಲ್ಲ, ಯಾರು ಮತ್ತೆ ವಿಶ್ವಾಸಗಳೆಲ್ಲ ಅವರೇ ಪಾಸ್ಟ್ಗಳೇ ಮಾಡ್ತಾರೆ ಕೆಲಸಗಳು. ಯಾಕಂದ್ರೆ ಆತನಿಂದ ಬೆನಿಫಿಟ್ ತಗೊಳ್ಳಿಕ್ಕಾಗಿ, ಆತನಿಂದ ಬೇಕಾದ ಕೆಲಸಗಳು ಕಾರ್ಯಗಳು ಮಾಡ್ಕೊಳ್ಳಿಕ್ಕೆ ಸಲುವಾಗಿ ಏನಾಯ್ತು ಬಿಡು, ಅವ್ರಿಗೆ ಸ್ನೇಹ ಬಿಡು, ವಿಶ್ವಾಸ ದೇವ್ರ ದೋರ್ಸಣಕ್ಕೆ ಅಲ್ಲಿ ಇವನು ಏಕಪತ್ನಿ ಸ್ಪಷ್ಟ ಹೇಳ್ಬಿಟ್ಟ ದೇವ್ರಿಗೆ. ಏಕಪತಿ ಇರ್ಬೇಕಂದ್ರೆ ಇವರು ಎರಡನೇ ಪತ್ನಿಯನ್ನು ಜೋಡಿಸ್ತಾರೆ. ಇವ್ರು ಪಾಸ್ಟ್ಗಳೇ ಮಾಡ್ತಾರೆ ಕೆಲವರು. ಅಂತವ್ರು ನೋಡಿದೀವಿ ನಾವು, ಎಲ್ಲ ಕಡೆ ನೋಡಿದೀವಿ, ಇದ್ದಾರೆ. ಆದ್ರೆ ನಾವು ಇವತ್ತು ಅಂತ ಕೆಲಸಗಳು ನಾವು ಮಾಡಬಾರ್ದು ಅಂತೇಳಿ ದೇವರು ನಮ್ಮೆಲ್ಲರ ಜೊತೆ ಮಾತಾಡ್ತಾ ಇದ್ದಾರೆ. ಅಂತ ಕೆಲಸಗಳು ಮಾಡಬಾರ್ದು. ಅವ್ರನ್ನೇನಂತಾರಂದ್ರೆ ಇನ್ನೊಂದು ಏನಂತಾರ ಅವ್ರನ್ನ, ಅದು ಬೇರೆ, ಇನ್ನೊಂದು ಬೇರೆ ಅಲ್ಲ. ನಿಮಗೆ ಪದಗಳ ಅರ್ಥ ಗೊತ್ತಿಲ್ಲ, ಬಾಡ್ಕೊಂತಾರ. ಅದು ಬೇರೆ, ಇದು ಬೇರೆ. ಅಂದ್ರೆ ಅದೇನಂದ್ರೆ ಆ ಕೆಲಸ ಮಾಡಿ ದುಡ್ಡು ತಿಂತಾರಲ್ಲ, ಅವ್ರನ್ನ ಬಾಡ್ಕೊಂತಾರೆ. ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅವು ಮಾಡ್ದಂಗೆ ಇರ್ಬೇಕು ನಾವು. ದೈವ ಸೇವಕರ ಅಂದ್ಮೇಲೆ ಬಹಳ ಸ್ಟ್ಯಾಂಡರ್ಡ್ ಆಗಿರ್ಬೇಕು ನಾವು. ರೈಟ್. ನೆಕ್ಸ್ಟ್ ಆಮೇಲೆ ಅತಿಥಿ ಸತ್ಕಾರ ಮಾಡುವವನು, ಇಲ್ಲಿ ಬಂತು ನೋಡ್ರಿ, ತೆಲುಗಿನಲ್ಲಿ ಅತಿಥಿ ಪ್ರಿಯುಡು. ಮನೆಗೆ ಯಾರನ್ನ ಬಂದ್ರೆ ಯಾವತ್ತಾದ್ರೂ ನಾವು ಕಾಫಿ ಟೀ ಕುಡ್ದಂಗ, ಊಟ ಮಾಡ್ದಂಗ, ಟಿಫಿನ್ ಮಾಡ್ದಂಗ ಹೋಗಿದ್ದೀವಿ ಈ ಮನೆಯಿಂದ? ಇಲ್ಲ. ಹೋಗಿದೀವ? ಇಲ್ಲ. ಈ ಮಾತು ಹೇಳಿದ್ರೆ ಸೋಮಲಾಪುರ ಅವ್ರಿಗೆ ಸಿಕ್ತು, ಅಕ್ಕನ್ನೇ ಹೊಗಳ್ತಾರೆ ಇವರು ಅಂತ ಇದ್ದಿದ್ದು ಹೇಳ್ದಂಗೆ. ಈಗ ಅವ್ರ ಮನೆಗಳು ಒಬ್ಬನು ಊಟ ಕರಿಯಲ್ಲ, ನೀರು ಕೊಡಲ್ಲ, ಮನೆಗೆ ಮಾತು ಕರಿಯಲ್ಲ. ವಿಶ್ವಾಸಗಳು ಇಲ್ಲೇ ಕೊಡೋರ್ನು ಕೊಡ್ಬೇಡ ಅಂತಾರೆ ಇವರು. ಮನುಷ್ಯರು ಈ ಊರಿನ ಜನರು, ನೀವ್ ಯಾಕೆ ಕೊಡ್ತೀರಿ, ನೀವು ಕೊಟ್ಟು ನಮ್ಮನ್ನ ಕೆಟ್ಟವ್ರು ಮಾಡ್ತೀರಾ ಅಂತಾರೆ ಇವರು. ಈ ಊರಿನ ಜನ ಅಂದ್ರೆ ಏನ್ ಅಲ್ಲಿಗೆ ಇವ್ರಿಗೆ ಬರಬಾರ್ದು. ಅವಾಗ ತಪ್ಪು ಮಾಡಿದ್ವಿ ಸುವಾರ್ತೆ ಈ ಊರಿಗೆ ತಂದು. ಅಂತ ಕೆಲಸಗಳು ಮಾಡಬಾರ್ದು. ಅಂದ್ರೆ ನಾವು ನಿಮ್ಮ ಮನೆಗೆ ಯಾರೇ ಬರ್ಲಿ, ಬಂದಾರಂದ್ರೆ ನೀವೇನ್ ತಿಳ್ಕೊಳ್ಬೇಕು, ನಮ್ಮ ಆಶೀರ್ವಾದ ಅಂತ ತಿಳ್ಕೊಳ್ಬೇಕು. ದೈವ ಜನರು, ದೇವ್ರ ಮಕ್ಕಳು ಯಾರೇ ಬರ್ಲಿ, ನಮ್ಮ ಮನೇಲಿ ಇದ್ದಿದ್ದು ಕೊಡೋಣ, ಏನೂ ಇಲ್ಲ, ಕುಂದಿಸ್ಕೊಂಡು ಗೌರವವಾಗಿ ಪ್ರೀತಿಯಿಂದ ತಣ್ಣೀರು ಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡೋಗ್ರಯ ಕರೆಯೋದು, ಕೇಳೋದು, ಅದು ನಮ್ಮ ಸಂಸ್ಕಾರ ಉಂಟು. ಅದು ದೇವ್ರ ವಾಕ್ಯ ಹೇಳ್ತದೆ. ಅತಿಥಿ ಅಂದ್ರೆ ಗೆಸ್ಟ್. ಗೆಸ್ಟನ್ನ ಪ್ರೀತಿ ಮಾಡೋಣ ಇರ್ಬೇಕು ನಾವು. ನಮ್ಮ ಮನೆಗೆ ಯಾರೇ ಗೆಸ್ಟ್ ಬರ್ಲಿ, ಅವ್ರು ಏನ್ ಮಾಡ್ಬೇಕು, ಏನ್ ದೇವಾಲಯ ಮಾಡೋ ಪ್ರೀತಿ ಮಾಡೋದು, ಪ್ರೀತಿ ಚೂಪಾಡೋದು, ಪ್ರೇಮ ಚೂಪಾಡೋದು. ಮನೆಗೆ ಬಂದಾಗ ಅವ್ರು ಗೌರವಿಸ್ಬೇಕು. ಅದೇ ಅತಿಥಿ ಪ್ರಿಯುಡು. ರೈಟ್. ನೆಕ್ಸ್ಟ್, ಬೋಧಿಸುವುದರಲ್ಲಿ ಬೋಧಿಂಪ ತೆಗಿನವಾಡು. ಬೋಧಿಸುವುದರಲ್ಲಿ ಪ್ರವೀಣನು,
ನೋಡಿದ್ಯಾ ಬರೀ ಪಾಸ್ಟ್ ಅಂತ ತಿಳ್ಕೊಂಡ್ರೆ ಒಬ್ಬ ಪಾಸ್ಟ್ ಇದ್ನಂತೆ ಯಾವುದೋ ಊರಿಗೆ ಹಂಗೇ ಬಂದಂತೆ ಶುಕ್ರವಾರ ಬಂದಂತೆ ಬಂದರೆ ಯಾರಪ್ಪ ನೀನು ಏನು ಹೊಸಬಿದ್ದಂಗಿದೆಯಾ ಅಂದರೆ ನಾನು ಸೇವಕನು ನಾನು ಪಾಸ್ಟ್ ಅಂದೆ ಅಯ್ಯೋ ಪಾಸ್ಟ್ ಬಂದರಂತ ಪಾಪ ಎಲ್ಲರೂ ಗೌರವ ಕೊಟ್ಟು ಶುಕ್ರವಾರ ಊಟ ಇಟ್ರಂತೆ ಅಯ್ಯ ಮುದ್ದಿನ ಇದ್ದುವಾಗ ಇರ್ತೀನಿ ನಾನು ಶುಕ್ರವಾರ ಇದ್ದ ಶನಿವಾರ ಒಳ್ಳೆ ಭೋಜನ ಕೊಟ್ರಂತೆ ಭಾನುವಾರ ವಾಕ್ಯ ಹೇಳ್ಬೇಕಲ್ಲ ಎಲ್ಲರೂ ಎದ್ದು ನೋಡಿದ್ರೆ ಅವ್ನು ಇಲ್ಲ ವಾಕ್ಯ ಹೇಳ್ಬೇಕಂತ ತಪ್ಪಿಸ್ಕೊಂಡೋಗ್ಬಿಟ್ಟಂತೆ ಶುಕ್ರವಾರ ಶನಿವಾರ ಇಟ್ಟು ತಿಂದು ಉಂಡು ಭಾನುವಾರ ಆರಾಧನೆಯಲ್ಲಿ ವಾಕ್ಯ ಹೇಳ್ಬೇಕಲ್ಲ ವಾಕ್ಯ ಎಲ್ಲ ಮಣ್ಣಿಲ್ಲ ಸುಡುಗಾಡಿಲ್ಲ ಬರೋದಿಲ್ಲ ಅವ್ನಿಗೇನು ಬರೋದಿಲ್ಲ ಏನು ಮಾಡಿದ ಅವನು ಬೆಳಗ್ಗೆನೆ ಇಲ್ಲ ಏನಂದರೆ ತಪ್ಪಿಸ್ಕೊಂಡೋಗ್ಬಿಟ್ಟ ವಾಕ್ಯ ಹೇಳ್ಬೇಕು ಅಂತ ಹಂಗಿರಬಾರ್ದು వాక్యం మనము చెప్పే వారముగా ఉండాలా ಈಗ ವಾಕ್ಯ ಈಗ ಇವತ್ತು ನಿನ್ನೆಯಿಂದ ನನಗೆ ಆಲೋಚನೆ ನಾಳೆ ಏಸಪ್ಪನ ಕೇಳ್ತೀನಿ ಏಸಪ್ಪ ನಾನೇನು ಮಾತಾಡಬೇಕು ಏಸಪ್ಪ ನಾನೇನು ವಾಕ್ಯ ಹೇಳಬೇಕು ಅಮ್ಮ ವಾಕ್ಯ ಹೇಳೋದಿದ್ರೆ ತುಂಬ ಇರ್ತಾರೆ ಅವರು ಇಲ್ಲಾಂದ್ರೆ ನನಗೆ ವಾಕ್ಯ ಹೇಳೋದಾದ್ರೆ ಅಮ್ಮ ನನಗೆ ನೀವೇ ವಾಕ್ಯ ನೋಡ್ರಿ ಹೊಡಿತಾರೆ ಅಂತ ಹೇಳ್ಬಿಡ್ತಾರ ಆಯ್ತಮ್ಮ ಅಂತೀನಿ ಇಲ್ಲಾಂದ್ರೆ ಇಲ್ಲ ನೀನೇ ಹೇಳ್ಕೊಬೇಕು ಅಂತ ಹೇಳ್ಬಿಡ್ತೀರಾ ನಿನ್ನಂದ್ರೆ ಏಸಪ್ಪನ ಕೇಳ್ತೀನಿ ನಾನೇನು ಮಾತಾಡ್ಬೇಕಪ್ಪ ಏನು ಮಾತಾಡ್ಬೇಕು ಸ್ವಾಮಿ ಈಗ ಇವತ್ತು ಈ ವಾಕ್ಯಗಳು ಹೇಳಬೇಕಂತ ದೇವ್ರು ನನ್ನ ಮುಂಚೆ ಹೇಳಬೇಕು సరే ఇక వాక్య వచ్చే మీటింగ్ నుంచి దేవుడు నాతో మాట్లాడుతున్నది ఏమంటే ప్రతిసారి వాక్యం ఏం చెప్పకూడదు మీరు అప్పుడు చెప్తారు విశ్వాసంతో యాదో ఒక వాక్యం చెప్పగలరు అయినా మనలో మీరు వాక్యం చెప్పినప్పుడు మీలో ఉండే భయము మీలో ఉండే స్టేజ్ ఫియర్ ನಾಲ್ಕರ ಮಧ್ಯೆ ನಿಂತುಕೊಳ್ಳೋ ಭಯ ಹೋಗ್ಬಿಡ್ಬೇಕು ನಿಮ್ಮಲ್ಲಿ ಯಾವಾಗ ಭಯ ಇರ್ತದೋ ವಾಕ್ಯಗಳು ಹೊರಗೆ ಬರಲ್ಲ భయం ఉన్నప్పుడు వాక్యాలు బయటకు రావు నోటి నుండి అన్నీ ఏమంటాం మనము మునిగిపోతాయి బయటకు రావాలి కాబట్టి మన మధ్యలో వాక్యం చెప్పే పద్ధతి చేస్తే మీరు వాక్యాలు చెప్తే మీలో ఉండే భయము సిగ్గు అవన్నీ దూరం అయిపోతాయి మీరు సలీసిగా మీరు ఏం చదువుకున్నారో దేవుడు మీకు ఏం ప్రేరేపించినారో ఆ వాక్యం 5 నిమిషాలు చెప్పండి 10 నిమిషాలు చెప్పండి 20 నిమిషాలు చెప్పండి 30 నిమిషాల వరకు లాస్ట్ సమయమును బట్టి సందర్భమును బట్టి ఏం సందర్భంలో ఉంటే ఆ సందర్భానికి తగిన వాక్యాన్ని ఎన్నుకొని చెప్పే ఒక పద్ధతి రెడీ అది వాక్యం ఈ వచ్చే మీటింగ్ నుంచి ముందుగానే ఒకరికి చెప్పేస్తాం వాక్యం తయారు కావాలా మీరు వచ్చి చెప్పాలి అందరూ చెప్పాలి వాక్యాలు మీకు వచ్చిన వాక్యం చెప్పండి దేవుడు మీకు ఏం ప్రేరణ అంతే చెప్పేది నేర్చుకోవాలి మనం అప్పుడు నలుగురిలో చెప్తాం ఇప్పుడు 20 మంది ఇద్దరిలో చెప్తాం 20 మందిలో చెప్తాం 200 మందిలో చెప్తాం 2000 మందిలో కూడా చెప్తాం మనకేం భయం ఉండలేదు సిగ్గే ఉండలేదు దేవుని వాక్యం చెప్తామా మేమెందుకు భయపడాలా దేవుని వాక్యం చెప్తామా మేమెందుకు భయపడాలమ్మా మీరు చెప్పారు వాక్యం వచ్చే మీటింగ్లో నుంచి ఎవరి పేరు దేవుడు ఇస్తాడో వాళ్ళు తయారు కావాలా వాళ్ళు వాక్యం వచ్చి చెప్పాలి ఇది మీరు తయారు కావాలా ఎందుకు చెప్తున్నా అంటే ఈ మాట లీడర్షిప్ 3 రకాలు ఒకటి ఫస్ట్ లైన్ లీడర్షిప్ రెండోది సెకండ్ లైన్ లీడర్షిప్ మూడోది థర్డ్ లైన్ లీడర్ అంటే ఇప్పుడు మేము ఉండము మేము తర్వాత మీరు ఉండాలి మీరు తర్వాత ఇంకా వేరే వాళ్ళు ఉదాహరణకి హనుమాపూర్లో వీడు రూబేన్ ఉన్నాడు వాడు ఎస్ఎల్సి చదువుకున్నాడు వాక్యం బాగా చదువుతాడు సండే స్కూల్ నడిపిస్తున్నాడు ఇప్పుడు వాడు ఆడే ఉంటే ఆడే మునిగిపోతాడు మునిగిపోతాడు వాడు బయటికి తీసుకుని రావాలి మాణిక్యాన్ని బాగా కడిగి మనం దాన్ని వెలిగించేటట్లు చేయాలి మాకు దేవుడు ఇచ్చిన దర్శనం అంటే ఎవరైతే దేవుని సేవకు ఆసక్తి సూచిస్తారో వాళ్ళని తీసుకొచ్చి వాళ్ళు తయారు చేసి సేవకులు చేసి మాకు దర్శనం అది అందుని బట్టి ఇంకా ముందుకి వాళ్ళని వీడిని రూపాయలు ముందుకు తీసుకురావాలి బాబు అవును ఈ మీటింగే పిల్లలనుకుంటుని ఎందుకంటే ఏం చేసినా ముందుగా అమ్మకు చెప్పి డిస్కస్ చేసి తర్వాత దాన్ని లాగు తీసుకొస్తాం ಬರೋ ತಿಂಗಳ ಕರ್ಕೊಂಬರ್ತಾನೆ ಬರೋ ತಿಂಗಳು అమ్మ ಹೇಳಿದಾಗ కర్ಕೊಂಡು అమ్మ ಹೇಳಿದಾಗ ಅಪ್ಪಾಜಿ ಮತ್ತೆ అమ్మ ಹೇಳಿದ್ರೆ ಅಪ್ಪಾಜಿ నేను చేస్తాను కదా నేను చేయను ఏం చేయను నేను అమ్మ ಹೇಳಿದ್ರೆ కర్ಕೊಂಡು ఆమెకు చెప్పి ఆమె నుంచి ఓకే అప్పాజి ఎందుకంటే ఒకే లైన్లో ఉండాలి
ಎತ್ತು ಏರಿಗೆ ಎಳೀತು ಕ್ವಾಣ ಕೆರೆಗೆ ಹೇಳಿ ಏನು ಉಳಿತು ಅಲ್ಲಿ ఏం లేదు కష్టమవుతుంది ఈ ఆడళిత ఈ అడ్మినిస్ట్రేషన్ నడిపించే చాలా కష్టమవుతుంది అందుకే ఒక్కరే నాయకత్వం ఉండాలి నడిపిస్తారు ಸರಿ ಅದೇ ಅರ್ಥ ಬೋಧಿಸುವುದರಲ್ಲಿ ಪ್ರವೀಣನಾಗಿರಬೇಕಂದ್ರೆ ವಾಕ್ಯ ವಾಕ್ಯ ಹೇಳೋದ್ರಲ್ಲಿ ಹೇಳೋದ್ರಲ್ಲಿ ಜ್ಞಾನವಂತರಾಗಿ ವಾಕ್ಯದ ಜ್ಞಾನವನ್ನು ಕೊಡಬೇಕಂತ తెలుగుನಲ್ಲಿ ಬೋಧಿಂಪ ತಗಿನ ವಾಡನೇ ಉಂಡಿ ಓದಕ್ಕ ಬೋಧಿಸುವುದರಲ್ಲಿ ಪ್ರವೀಣನ ಆಗಿರಬೇಕು. ಆ. ಅವನು ಆ. ಕುಡಿದು ಜಗಳ ಆಡುವವನು ಒಡೆದಾಡುವವನು ಆಗಿರಬಾರದು. తెలుగుನಲ್ಲಿ మద్యపానము ತಾಗಿ కొట్టువాడును కాక ఏమంత ನಾನು ಇದಕ್ಕೆ ಜಗಳ ಆಡಲ್ಲ ಕುಡಿದು ಜಗಳ ಆಡೋದು ಕುಡಿದು ಜಗಳ ಆಡಬಾರದು ಒಳ ಸಿಟ್ಟಿಟ್ಕೊಂಡು ಹಸುವೆ ಇಟ್ಕೊಂಡು ಕಕ್ಷ ಇಟ್ಕೊಂಡು ಕುಡಿದು ಬಂದು ಜಗಳ ಆಡ್ಬಿಡ್ತಾರೆ ಯಾಕೆ ಕುಡ್ದನ್ ಬಿಡ ಅಂತ ಕ್ಷಮಿಸ್ತಾರಂತ ಹೇಳಿ ಹಳೆದೆಲ್ಲ ತೆಗೆದು ಹೊಸ ಕತೆ ಮಾಡಿಬಿಡ್ತಾರೆ ಹಂಗ ಮಾಡಬಾರ್ದು ಸೋಮಲಾಪುರದಲ್ಲಿ ಒಂದು ಚರ್ಚ್ ಹೋಗಿ 4-5 ಚರ್ಚ್ಗಳಾದವು ವಿಶ್ವಾಸಗಳು ಮತ್ತೆ ಬಿಟ್ಟು ಹೋದ್ರು ಆದರೂ ನಾವು ಜಗಳ ಆಡಿಲ್ಲ ಯಾಕೆ ಆಡಿಲ್ಲ ಅಂದರೆ ಈ ವಾಕ್ಯಕ್ಕೆ ಭಯಬಿದ್ದು ಜಗಳ ಆಡಬಾರ್ದು ದೇವ್ರ ವಾಕ್ಯ ಹೇಳಿದಾಗ ಜಗಳ ಆಡಬಾರ್ದು ನೀನು ಬೈದರೆ ಕೂಡ ಬಯಸ್ಕೋ ಬೇಕಾದ್ರೆ ಹೊಡೆದ್ರೆ ಓಡಿಸ್ಕೊ ಆದರೆ ಜಗಳ ಆಡಬೇಡ ಜಗಳ ಯಾಕೆ ಆಡಬೇಡ ಅಂದರೆ జగడ ఆడబేడ అంటే వాక్యం దేవుని వాక్యం చెప్పింది మీరు జగడము ఆడని వాడునే ఉండవాలి ఏమ్మా అక్క ఏమి తిట్టినా జగడ ಮಾಡೋದು ಇಂತಮ್ಮಕ್ಕೆ ಏమైనా ತಿಟ್ಟೆ ಜಗಳ ಮಾಡೋದು ಸುಂದಮ್ಮಕ್ಕ ಕೊಟ್ಟಿಲ್ಲ ನೀವು ಜಗಳ ಮಾಡೋದು ಕೊಡ್ತಿದ್ದ మాటకి ఊరూరికే నన్నే అన్నారు నాకోసమే చేసినారు నన్నే అవమానం చేసినారని ఫీల్ అయిపోతారు కొంతమంది మనలో ఉండరు కొంతమంది లేరు ఇప్పుడు దూరంలో ఉండరు వాళ్ళు ఏమంటే గిల్టీ అంటారు దాన్ని ఇంగ్లీష్లో గిల్టీ అంటే తప్పు చేయకపోతే కూడా తప్పు చేసినానేమో అని ఫీలింగ్ అయిపోయింది అట్లా ఉండకూడదు అలాంటి స్వభావాలు ఉండకూడదు గిల్టీ స్వభావం ఉండకూడదు మనుషుల్లో అందును బట్టి దేవుడు మనకు ముందుగానే 2000 సంవత్సరాలు వెనకలే రాసిపెట్టినాడు దేవుడు ఇలాంటి గుణాలు ఆ కాలంలో ఉన్నాయి కాబట్టి మనం ముందుగానే 2000 సంవత్సరాలు దాటినా కొత్తగా ఉంటాయి ఇంకా 2000 సంవత్సరాలు అయినా దేవుడు రాకడ ఆలస్యమైనా ఇవి కొత్తగా నవీనంగా ఉంటాయి వాక్యాలు అప్పుడు కూడా అనుభవిస్తాయి కదా ఏమంటుంది ఇక్కడ జగడము ఆడని వాడునై ఉండాలి తర్వాత ಸ್ವಾತ್ವಿಕನು ಕುತರ್ಕ ಮಾಡುವವನು ಇಲ್ಲ తెలుగుನಲ್ಲಿ ಏನೈತೆ ಧನಾಪೇಕ್ಷ లేని వాడునే ఉండవాలి ಸ್ವಾತ್ವಿಕನು ಕುತರ್ಕ ಮಾಡುವವನು ದ್ರವ್ಯ ಆಸೆ ಇಲ್ಲದವನು ద్రవ్య అంటే డబ్బులు పాస్టర్లు సేవలు డబ్బులు కొరకు చేయకూడదండి హల్లెలూయా మేము ఆ కాలంలో వస్తే కానుకలు మాకు 10 రూపాయలు 12 రూపాయలు 13 రూపాయలు ఎప్పుడో 20 రూపాయలు వచ్చేది మా ఖర్చు ఎంత అంటే 200 రూపాయలు చాలా మంది వచ్చినారు నిలబడకుండా పోయినారు ఎందుకంటే కానుకలు లేవని మాకంటే ముందు వచ్చినారు ಕಾಣಿಕೆ ಇಲ್ಲ ಅಂತೇಳಿ ಬಂದು ಹೋದವ್ರು ಮತ್ತೆ ಬಂದಿಲ್ಲ ಯಾಕಂದ್ರೆ ಕಾಣಿಕೆ ಇಲ್ಲ ಯಾಕೆ ಹೋಗ್ಬೇಕು ನಾವು ಹಂಗೆ ಮಾಡಿದ್ವಿ ಬಂದೀವಿ ನಿಂತೀವಿ ನಾವು ಬಂದಿದ್ದು ಕಾಣಿಕೆಗಾಗಿ ಅಲ್ಲ ಆತ್ಮಗಳಿಗಾಗಿ ಯಾಕೆ ಬಂದೀವಿ ನಾವು ఆత్మములుగాని మీ రాజానికి రావాలి ఇప్పుడు ఆత్మములుగాని ఆత్మల కొరికి రావాలి డబ్బుల కోసం సేవ చేసేది అది సేవ కాదు అందుకే దేవుడు వాక్యం ఏం చదువుతాడంటే మొదలు నేను ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು ಆಮೇಲೆ ನೀನು ಯಾತಕ್ಕಾಗಿ ಬಂದೆಯೋ ಅವೆಲ್ಲವುಗಳನ್ನು ಸಿಗುವುದು ಕೊಡ್ತಾನೆ ದೇವರು ಹಣಕ್ಕಾಗಿ ಬರಬೇಡ್ರಿ ಆತ್ಮಗಳಿಗಾಗಿ ಸೇವೆ ಮಾಡ್ರಿ ನಿಮ್ಗೆ ಏನು ಬೇಕೋ ಅವೆಲ್ಲವುಗಳನ್ನು ದೇವರು ಕೊಡುವನಾಗಿದ್ದಾನೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ మనుషులను ಕೇಳಬೇಡ್ರಿ ನಿಮ್ಗೆ ಏನಾದರೂ ಬೇಕಿದ್ರೆ మీకేమైనా కావాల్సింటే మనుషులను అడగకండి మోకరించి ప్రార్థించండి నీకేం కావాలో అన్నీ కూడా ఆయన ఇస్తాడు హల్లెలూయా ఏం కావాలి మనకి ఇప్పుడు అన్నీ కావాలి ఏది వద్దంటావు చెప్పు ఏది వద్దంటావు చెప్పు అదే బైబిల్లో ఒక వ్యక్తి ఉన్నాడు సొలొమోన్ మహారాజుని
దేవుడు ప్రత్యక్షమై ఆయన అడుగుతాడు, సొలొమోనా నీకేం కావాలైనా అని అడిగితే ఆయన ఏం అడిగా, ఆయన ఇంకా రాజ్యాలు కావాలా, గుర్రాలు కావాలా, కత్తులు కావాలా, సైనికులు కావాలా, ఏం వజ్రాలు వైడూరాలు బంగారు ఏం కావాలా దేవుడు ఇచ్చేదనుకు అడిగాడు. కానీ ఆయన అడగలే. ఆయన ఏం అడిగా, ఆయన జ్ఞానం ఎందుకని అడుగుతాడంటే ఈరోజు ప్రపంచంలోకెల్లా ఇంటెలిజెంట్ ఎవరంటే ఇశ్రాయేలీయులు. వాళ్ళు ఏలాలంటే చాలా కష్టం, పరిపాలన చేయాలంటే చాలా కష్టం. అందుకే నాకు జ్ఞానం కావాలి, వాళ్ళు ఏలేదని కోరుకొని ఆయన అడిగితే దేవుడు ఆయన ఇచ్చాడు. హల్లెలూయా. నీవు కూడా దేవుని అడుగు, నీకు ఇస్తాడు. నీకేం కావాలి అది అడుగు, ఇస్తాడు. మనమంతే ఎవరిని అడగలేము, ఎవరిని అడగము, ప్రార్థన చేస్తాము. దేవుడు మన సమయానికి కావలసిందంతా ఆయన ఇస్తున్నాడు. అదంతా కూడా మేము దేనికి అడుగుతున్నామంటే, అడిగిందంతా దేవుడు ఇస్తాడంటే దేని కొరకు అడగాలా అంటే, నువ్వు పెళ్ళి కొరకు అడగొద్దు, కూతురు పెళ్లి కొరకు అడగొద్దు, కొడుకు పెళ్లి కొరకు అడగొద్దు, దేని కొరకు అడగొద్దు. దేవుని దగ్గర ఏం అడిగితే ఇస్తాడంటే దేని కొరకు అడగాలంటే దేవుని రాజ్యం కొరకు. హల్లెలూయా. ఆస్క్ ఫర్ ది కింగ్డమ్ ఆఫ్ గాడ్. దేవుని రాజ్యం కొరకు అడిగితే దేవుడు ఇస్తాడు, తప్పకుండా ఇస్తాడు, 100% ఇస్తాడు. ಹಲ್ಲೆಲೂಯಾ. ಮುಂದೆ ಸಾತ್ವಿಕನು ಕುತರ್ಕ ಮಾಡುವನು ಅಂದರೆ ಒಳ್ಳೆ ಸಾತ್ವಿಕನಂದ್ರೆ ಒಳ್ಳೆಯದಾಗ, ಕುತರ್ಕ ಅಂದರೆ ವಾದ ಮಾಡ್ತಾರೆ ನೋಡಿ, ಬಂಡವಾದ. ಅವರು ತಪ್ಪಿದ್ರು ಕೂಡ ನಾನೇನು ತಪ್ಪು ಮಾಡಿಲ್ಲ ಅಂತಾರೆ. ನನಗೆ ಬಂಡವಾದ ಮಾಡಬೇಡ್ರಿ ಅಂತಾರೆ. ತರ್ಕ ಅಂದರೆ ವಾದ. ಧನಾಪೇಕ್ಷೆಯನ್ನು ವಾಡಿನೇ ಸಂಪೂರ್ಣ ಮಾನ್ಯತೆ, సంపూర్ణ మాన్యత కలిగి తన పిల్లలను స్వాధీనపరుచుకోవచ్చు ఉండవాలి. ఒకడు మీటింగ్లో మనం ఏమైనా మాట్లాడితే వేరే వాళ్ళు ఒప్పుకోవాలి, అది సత్యం. ఆఫీసర్లు అందరూ కూర్చున్నాము, అందరూ ఒక్కొక్కరు లేచి నిలబెట్టి నువ్వు ఏదో ఒక మాట మాట్లాడాలి, ఆ మాట అందరూ ఒప్పుకోవాలి, అది కరెక్ట్ అని. ఒకడేం చెప్పా, వాడికి ఇంగ్లీష్ సరిగ్గా రాదు, వాడేం చెప్పా, ఐఆమ్ టైగర్ అవుట్ సైడ్ క్యాట్ ఇన్సైడ్ అని. అంటే నేను బయట ప్రపంచంలో పులిని, మా ఇంట్లో పోతే నేను పిల్లిని. ಏನ ರಾಮಯ್ಯ ನೀನು ಹಂಗಿದೀಯಪ್ಪ, ಮನೆಗೆ ಟೈಗರ್ ಹೊರಗಡೆ ಪಿಲ್ಲಿನ ಯಾವುದಿಲ್ಲ. ನಿಮ್ಮೆಲ್ಲರಿಗೂ ಪರೀಕ್ಷೆ ಇವತ್ತು. ರಾಜ ರಾಣಿ ಮುಂದೆ ರಾಜ ಮುಂದೆ ರಾಣಿ ಯಾವ್ದು ನೀವು నువ్వంతే సరస్వత ముందు నువ్వు పులినా బయట పులినా పిల్లిన ಏನ್ರಮ್ಮ ನಿಮ್ಮ ನೀವು ಪರೀಕ್ಷೆ ಮಾಡ್ಕೊಳ್ರಿ. ಈ ದೇವರ ವಾಕ್ಯ ನಿಮ್ಮ ಜೊತೆ ನನ್ನ ಜೊತೆ ಮಾತಾಡ್ತಾ ಇದೆ, ಅದು ಸತ್ಯವಾಗಿರ್ಬೇಕು. ಅವನು ಹೇಳ್ದ, ನಾನು ನನ್ನ ನೋಡಿದ್ರೆ ಎಲ್ಲರೂ ಗಡ 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 ಒಣಗ್ತಾರಯ್ಯ, ఇంటికి నీ పిల్లినైనా బాగెట్టిన భయమయ్యా అంటాడు. అట్లా మీరు ఎట్లుండాలంటే సత్యానికి తల వంచేవారుగా ఉండాలి, సత్యం కొరకే జీవించాలంటే. ఎందుకంటే మన దేవుడు సత్యజీవుడు, సత్యజీవుని బిడ్డలు మనం సత్యంగా ఉండాలి కదా. సరే, ఏముంటుంది ఇక్కడ, ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು. ನೋಡಪ್ಪ, ಮಕ್ಕಳನ್ನ ಅಧೀನದಲ್ಲಿ ಇಟ್ಕೊಳ್ಬೇಕು. ಅಪ್ಪ ಅಂದ್ರೆ ಮಕ್ಕಳಿಗೆ ಭಯ ಇರ್ಬೇಕಾ, ಏನಿರ್ಬೇಕು, ಭಯ ಅಲ್ಲ, ಗೌರವ ಇರಬೇಕು. ಅಪ್ಪ ಮಾತಿಗೆ ಬೆಲೆ ಕೊಡಬೇಕು, ಭಯಬಿದ್ದು ಬೆಲೆ ಕೊಡಬಾರದು. ಅಪ್ಪ ಇರುವವರೆಗೆ ಅದು, ಅಪ್ಪ ಹೋದ್ಮೇಲೆ ಒಳಗೆ ಹೋದ ನಾನು ಅಂದಂಗಿರಬಾರ್ದು. ಅಪ್ಪ ಇದ್ದಾಗಲೂ ಇದ್ದಾಗಲೂ ಅಪ್ಪನಿಗೆ, ಅಪ್ಪನ ಮಾತಿಗೆ ಗೌರವ ಇರಬೇಕು. ಆ ಥರ ಇರಬೇಕು ನಾವು. పిల్లల్ని మనం స్వాధీనంలో ఉంచుకోవాలా. స్వాధీనం అంటే కొట్టి తిట్టి కాదు, ప్రేమతో, యేసు ప్రేమతో, ప్రేమపూర్వకంగా వాళ్ళని మనము కంట్రోల్ చేసుకోవాలి. బిడ్డల్ని మనం చెప్పినట్లు వినాలా ఇంట్లో బిడ్డలు. సరేనా? పిల్లలను స్వాధీనపరుచుకొనుచు తన ఇంటి వారిని బాగుగా ఏలువాడనై ఉండవలెను. ಕನ್ನಡ ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನಾಗಿರಬೇಕು. ಇಲ್ಲಿ ಬಹಳ ಚೆನ್ನಾಗಿ ಬರೆದ್ರಿ, ಭಾರಿ ಜ್ಞಾನದಿಂದ ಬರೆದಾರೆ. ಸ್ವಂತ ಮನೆ. ನಾವೇನ್ ಮಾಡ್ತಾರೆ, ಕೆಲವರು ಬೇರೆಯವ್ರ ಮನೆಯಲ್ಲಿ ಅವ್ರು ಹೇಳ್ದಂಗೆ ಕೇಳಂಗೆ ನೋಡಕ್ ಹೋಗ್ತಾರೆ.
ಇಲ್ಲಿ ಬೇರೆಯವ್ರ ಬಗ್ಗೆ ಬರ್ದಿಲ್ಲ ದೇವರು, ನಿನ್ನ ಸ್ವಂತ ಮನೆಯವ್ರನ್ನ. ಇದು ಬಹಳ ಇಂಪಾರ್ಟೆಂಟ್. ನಮ್ಮ ಸ್ವಂತ ಮನೆಯಲ್ಲಿ ದಬ್ಬಾಳಿಕೆ ಮಾಡೋದು ಬಿಟ್ಟು ಬೇರೆಯವ್ರ ಮನೆಯಲ್ಲಿ ದಬ್ಬಾಳಿಕೆ ಮಾಡಕ್ಕೆ ಹೋಗ್ತಾರೆ. ಅಲ್ಲೇ ಬರೋದು ಎಲ್ಲ ತಂಟೆ ತಗಾದೆಗಳು, ನಿಷ್ಠೂರಗಳು. ಹಂಗೆ ಮಾಡಕ್ಕೆ ಹೋಗ್ಬಾರ್ದು ನಾವು. ಅವ್ರ ಮನೆ ಅವ್ರ ಇಷ್ಟ, ನಮ್ಮ ಮನೆ ನಮ್ಮ ಇಷ್ಟ. ಆದರೆ ನೀನೇನು ವಾಕ್ಯ ಹೇಳಬೇಕಾದ್ರೆ ಯಾರಾದರೂ ತಪ್ಪುದಸ್ಥರಿದ್ದಾರೆ ನಮ್ಮ ಸಭೆಯಲ್ಲಿ ಅಂತ ಗೊತ್ತಾದಾಗ ನೇರವಾಗಿ ಅವ್ರ ಹೆಸರು ಹೇಳ್ಬಾರ್ದು ನಾವು. ವಾಕ್ಯ ದೇವ್ರ ವಾಕ್ಯ ಹಿಂಗೆ ಹೇಳ್ತದೆ. ಆ ಥರ ಯಾರಾದರೂ ಇದ್ದರೆ ಆ ಥರ ಇರಬೇಡ್ರಿ. ಒಂದ್ಸರಿ ಏನಾಯಿತು, ಒಂದು ಸಭೆಯಲ್ಲಿ ಬರೀ ಲವ್ ಮ್ಯಾರೇಜ್ಗಳಾಗ್ಬಿಟ್ಟು, ಬರೀ ಲವ್ಗಳು ಹೆಣ್ಮಕ್ಳು. ಒಬ್ಬ ಪಾಸ್ಟಮ್ಮ ಕೇಳಿದ್ಲು, ನಾನು ನೇರವಾಗಿ ಹೇಳ್ತೀನಿ, ಹಂಗೆ ಏನಾದಿದ್ರೆ ಡೈರೆಕ್ಟ್ ಬರ್ರಿ, ಲವ್ ಮಾಡಿದವ್ರಿಗೆ ನೀವು ಮದುವೆ ಮಾಡ್ತೀವಿ ಅಂತ ಹೇಳಿಬಿಡ್ತೀನಿ ಅಂದ್ಲ ಅಮ್ಮ. ಪಾಸ್ಟ್ ಏನು ಹೇಳಿದ್ರು, ಹಂಗೆ ಹೇಳಬಾರ್ದು. ನೀವು ಪರಿಶುದ್ಧರಾಗಿರಬೇಕು. ದೇವ್ರ ಮಕ್ಕಳಾದವರು ತಪ್ಪಿ ಹೋಗಬಾರ್ದು, ತಪ್ಪು ಕೆಲಸಗಳು ಮಾಡಬಾರ್ದು. ಅವು ಪಾಪ ಶಾಪ. ನೀವು ಹಾಳಾಗಿ ಹೋಗ್ತೀರಂಗೆ ಆಗಬಾರ್ದು. ದೇವರ ವಾಕ್ಯ ಭಯ ಇರಬೇಕು. ಆ ಥರ ಮಾಡೋದಾದ್ರೆ ನರಕಕ್ಕೆ ಹೋಗ್ತೀರಿ ಅಂತ ವಾಕ್ಯದಿಂದ ಎಚ್ಚರಿಸಬೇಕು. ನೀವು ಲವ್ ಮಾಡಿದರೆ ನಿಮ್ಗೆ ಮದುವೆ ಮಾಡಿಬಿಡ್ತೀವಿ ಅಂದರೆ ಇನ್ನೂ ಲವ್ ಮಾಡಿಬಿಡ್ತಾರೆ ಎಲ್ಲರೂ. ಸಭೆಯೆಲ್ಲ ಬರೀ ಲವ್ಗಳಾಗ್ಬಿಡ್ತವೆ. ಬೇಕಾ ನಮಗೆ ಅಂತ ಲವ್ ಮ್ಯಾರೇಜ್ಗಳು? ಏನಪ್ಪ ಬೇಡ ಬೇಡ ಬೇಡ. ನೀವು ಲವ್ ಮ್ಯಾರೇಜ್ చేసుకోಪ್ಪ, ಗಾಲಿ ವಾನ್ ಮ್ಯಾರೇಜ್ ಇಸ್ಕೊಂಡು ನೀವು. ಅಯ್ಯೋ ಈ ಅಪ್ಪ ಮದುವೆಗೆ ಹೋಗಿದ್ದೀವಿ, ಊರೆಲ್ಲ ಬರೀ ಸುಟ್ರುಗಳೇ ಎದ್ಬಿಟ್ಟೈತೆ. ಒಂದು ಗಂಟೆ ನಮ್ಮ ಹಾಸಿಗೆಗಳು, ಬಟ್ಟೆಗಳು, ಮನುಷ್ಯರು, ಕಿವಿ, ಮೂಗು, ಧೂಳು ಮಣ್ಣು, ಧೂಳು ಮಣ್ಣು, ಎಲ್ಲ ಮಣ್ಣು, ಬಟ್ಟೆ ಎಲ್ಲ ಮಣ್ಣು, ಹಾಸಿಗೆ ಎಲ್ಲ ಮಣ್ಣು. ಹೇಳ್ಕೊಂಡು ಜ್ಞಾಪಕ ಬರ್ತಾವ ಅವೆಲ್ಲ ಮದುವೆಗಳು. ಆದರೆ ಲವ್ ಮಾಡಿ ಮದುವೆಗಳು ಮಾಡೋದು ಆದಷ್ಟು ನಾವು ಕಡಿಮೆ. ಮದುವೆ ಮಾಡಿ ಲವ್ ಮಾಡಬೇಕು, ಅದು ಬೋಧಿಸ್ಬೇಕು. ಲವ್ ಮಾಡಿ ಮದುವೆ ಆಗಬಾರ್ದು, ಮದುವೆ ಆಗಿ ಲವ್ ಮಾಡಬೇಕು. ನಮ್ಮದು ಲವ್ ನಮ್ದು ಇನ್ನು 3 ವರ್ಷ ಹೋದರೆ 50 ವರ್ಷದ ಲವ್ ನಮ್ಮದು. ಅಲ್ಲೆಲ್ವೇ? ಯಾಕೆ ಹೇಳ್ತಾನೆ ಅಂದರೆ, ನಾವು ಸರಿದ್ರೆ ತಾನೆ ಅವನೇನು ಸರಿ ಇದ್ದಾನೆ ಬಿಡಲಿ ಅಂದರೆ ಹೋಯ್ತು ಗತ್ತು. ನಾವು ನಮ್ಮ ಮನೆ ಸರಿ ಇನ್ನೊಬ್ಬರಿಗೆ ಹೇಳೋದು ಯಾರು ಮನೆ ನೋಡ್ಕೊಂತಾರೆ. ಹಾಂ, ನಾನು ಭಾಳ ಬಾಧೆ ಬೀಳ್ತಿದ್ದೆ. ಎಲ್ಲರಿಗೂ ಸುವಾರ್ತೆ ಹೇಳಕ್ ಕೂತ್ರೆ ನನಗೆ ಗಿಲ್ಟಿ ಆಗ್ತಿತ್ತು. ಫಸ್ಟ್ ನೀನು ಹೆಂಡ್ತಿಗೆ ಹೇಳಲ್ಲ, ಸುವಾರ್ತೆ ನಮ್ಗೆ ಹೇಳಕ್ ಬರ್ತೀನಿ ಅದು ಯಾವನಂದ್ರೆ ನಮ್ಮ ದೇವ್ರನ್ನ ಬಿದ್ದಿಲ್ಲ. ಅವನು ಭಾಳ ಬಾಧೆ ಬಿದ್ದೀನಿ. ದೇವ್ರ ಹತ್ರ ನಾನು ಹತ್ತೀನಿ, ದೇವ ಆಯಮ್ಮನ ಕರ್ಕೊಂಡು ಬಾಕಂದೆ, ನಾವಿಬ್ಬರು ಸೇರಿ ಸೇವೆ ಮಾಡ್ತೀವಪ್ಪ, ಕನಿಕರಿಸು, ಆಯಮ್ಮನ ನಿರಕ್ಷಣೆ ಬಾಧೆ ಕೊಡು ದೇವ್ರು ಕೇಳಿದ್ದೀನಿ ನಾನು. ಹಾಗೆ ಕೊಟ್ಟ ದೇವರು. ಅಂದ್ರೇನು, ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪ್ರಾರ್ಥನೆ ಆಲೋಚಿಸಿ ಅದಕ್ಕೆ ಸದುತ್ತರವನ್ನು ಕೊಡುವ ಆತ ನಮ್ಮ ದೇವರು. ಹಾಗಾಗಿ ನಾವು ನಮ್ಮ ಮಕ್ಕಳನ್ನು, ಮನೆಯನ್ನು ನಾವು ಸ್ವಾಧೀನದ ಪದ್ಮಮ್ಮ ಇವೆಲ್ಲ ನಿನಗೂ ಅನ್ವಯಿಸ್ತದೆ. ನಾಳೆ ನೀನು ಸಂಘ కాపరి కాబోతున్నావు, సభా పాలకుడు కాబోతున్నావు, సంఘాన్ని నీవు పాలించబోతున్నావు. ఇవన్నీ మీలో ఉండాలా, మీ కుటుంబంలో ఉండాలా. నీకు కూడా అన్వయిస్తుంది బిడ్డ. సరే. తర్వాత సంపూర్ణ మాన్యత కలిగి తన పిల్లలను స్వాధీనపరుచుకొనుచు తన ఇంటి వారిని బాగుగా ఏలువాడునై ఉండవలేను. ಅಮ್ಮ ಪಾಸ್ಟಮ್ಮ, ಅಮ್ಮ ಆತ್ಮೀಯ ತಾಯಿ ಪುಷ್ಪಮ್ಮ ಹೇಳಿದ್ದನ್ನೆಲ್ಲ ಕೇಳಿಸ್ಕೊತೀನಿ. ಜಗಳ ಇರಬಾರ್ದು, ತಂಟೆ ತಗಾದ ಇರಬಾರ್ದು ಅಂದರೆ ಒಂದು ಕಲ್ತೀನಿ ನಾನು. ಏನು ಅಮ್ಮ ಏನೇ ಕಳ್ಕೊಳ್ಳಲ್ಲ, ಹಿಂಗೆ ಬಟ್ಟೆ ತೋರಿಸ್ತೀನಿ, ನಿನ್ನಿಷ್ಟ ಆಯ್ತು ಹೇಳಿದೆಲ್ಲ ಕೇಳಿಸ್ಕೊತೀನಿ. ಒಂದೊಂದು ಸಾರಿ ಸಿಟ್ಟು ಬಂದಾಗ ಜಾಡಿಸ್ಬಿಡ್ತೀನಿ ನಾನು. ನನಗೇನು ಭಯನೇ ಇಲ್ಲ. ಸಿಟ್ಟು ಮಾಡ್ಕೊತೀನಿ ನಾನು ಕೂಡ. ಯಾಕಂದರೆ ಈ ತುಪ್ಪದ ಬಾಟ್ಲ್ ಇರ್ತದಲ್ಲ, ಸೀದಾ ಬೆಳ್ಳಾಕಿದ್ರೆ ತುಪ್ಪ ಬರೋದಿಲ್ಲ ಮೇಲೆ, ಸ್ವಲ್ಪ ಬೆಂಡ್ ಮಾಡ್ಬೇಕಂತ ಮಾಡಿದಾಗ ತುಪ್ಪ ಮೇಲೆ ಬರ್ತದೆ. ಹಂಗ ನಾವು ಒಂದ್ಸರಿ ಬೆಂಡ್ ಆಗಬೇಕು, ಬೆಂಡ್ ಮಾಡಬೇಕು. ಈ ಗುಣಗಳು ನಮ್ಮಲ್ಲಿ ಇರಬೇಕು. ನಾನು ಸುಮ್ಮನೆ ಇರ್ತೀನಿ, ನಿನ್ನ ಇಷ್ಟ ಅಂತೀನಿ, ಏನು ಕೇಳಿದ್ರೆ ಇನ್ನಷ್ಟು ಅಂತೀನಿ. ಒಂದು ಸಾರಿ ಹೇಳ್ತೀನಿ ನನಗೆ ಕಷ್ಟ ಅಂತ ಹೇಳ್ತೀನಿ, ಪ್ರತಿ ಸಾರಿ ನಿನ್ನ ಇಷ್ಟ. ಒಂದು ಸಾರಿ ಬರ್ತದೆ ಸಿಟ್ಟು ಬಂದಾಗ ನನಗೆ ಕಷ್ಟ ಆಗ್ತದೆ ಅಂತ ಹೇಳ್ತೀನಿ. ಆಯಮ್ಮ ತಿಳ್ಕೊತಾಳೆ, ಅದ್ರ ಪ್ರಕಾರ ಹೋಗ್ತಾಳೆ. ಸ್ವಲ್ಪ ನಾನು ಅಡ್ಡ ತಿದ್ದು ಹೋದಾಗ ಆಯಮ್ಮ ಸೀದಾ ಹೋಗ್ತಾಳೆ, ನಾನು ಸೀದಾ ಹೋದಾಗ ಆಯಮ್ಮ ಅಡ್ಡ ತಿದ್ದು ಹೋಗ್ತಾಳೆ. ಒಂದೊಂದು ಸಾರಿ ಆಗ್ತಿರ್ತವೆ, ಅದೇ ಸಂಭಾಳಿಸ್ಕೋಬೇಕು ಗಂಡ ಹೆಂಡತಿಗಳು. ಸರಿ, ಮತ್ತೆ
ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿದವನು ఆ, ದೇವರ ಸಭೆಯನ್ನು ಹೇಗೆ ಹೇಗೆ పరామర్శిಸುವವನು ఇది ఇంపార్టెంట్. మీరు మీ ఇళ్లలో మీ భార్యలని బిడ్డల్ని మీరు సరి అయిన రీతిలో ఏలకపోతే సంఘాన్ని ఎట్లయ్యా మీరు వెళ్తారు? సంఘంలో ఎట్లయ్యా మీ మాట వింటారు? సంఘస్థులు ఎట్లా మీరు దారికి తీసుకొస్తారు? ప్రశ్న ఇది. దేవుడు మిమ్మల్ని ప్రశ్న వేస్తున్నాడు ఈరోజు. ఏమ్మా, నీవు నీ ఇంట్లో సరిగా ఏలకపోతే, ఇంట్లో ఉన్న కంట్రోల్లో పెట్టకపోతే నీవు సంఘాన్ని ఎట్లా కంట్రోల్లో పెడతావు రేపు? దేవుడు అడుగుతున్నాడు, ప్రశ్న వేస్తున్నాడు. నీకు నాకు మనందరికి ప్రశ్న వేస్తున్నాడు. ಏನಮ್ಮ ಪದ್ಮಜ, ನೋಡು, ಚೆನ್ನಾಗಿ ನೋಡ್ಕೋ. ಇವೆಲ್ಲ ನೀನು ಬೋಧಿಸ್ಬೇಕು ಹರೀಶ್ಗೆ. ಹರೀಶ ಬಾರಪ್ಪ, ಕುತ್ಕೋ ಮಾರಾಯ, ಮಹರ್ಷ ಬಾ. ಪ್ರೀತಿ ಇದ್ದಾಗ ಇವೆಲ್ಲ ಹೇಳ್ಬೇಕು ನೀನು. ಹೆಂಗೆ ಕೆಬ್ಬಣ ಹಂಗೆ ತಟ್ಟಿದ್ರೆ ಸೀದಾ ಆಗೋದಿಲ್ಲ ಅದು. ಅದು ಸುತ್ತು ಆಮೇಲೆ ಸುತ್ತಿ ಹೊಡೆದ್ರೆ ಸೀದಾ ಆಗ್ತದ. ಹಂಗೆ ಒಳ್ಳೆ ಪ್ರೀತಿ ಸಮಯದಲ್ಲಿ ಇದ್ದಾಗ ಇವೆಲ್ಲ ಬೋಧಿಸ್ಬೇಕು ಮಗಳೇ. ಅವಾಗ ಹರೀಶ್ ಬೆಂಡ బెండ్ ಆಗ್ಬಿಡ್ತಾನೆ. సరే, ఎవడైనాను తన ఇంటి వారిని ఏలనేరకపోయిన ఎడల అతడు దేవుని సంఘమును ఏలాగు పాలించును. సభా పాలకుడు, పాలించేవాడు. సంఘ కాపరి, కాపరి ఏమంటారు? కాచేవాడు కదా. సంఘాన్ని ఎట్లా కాస్తావు నువ్వు? ఇంటినే నీకు యోగ్యత లేదు, ఒక్క భార్య బిడ్డలకి వీళ్ళకి యోగ్యత లేకపోతే 106 మందిని సంఘంలో ఉండేవాళ్ళు ఎట్లా నువ్వు కాపాడుకుంటావు? దేవుడు ప్రశ్న వేస్తున్నాడు ఈరోజు. కాబట్టి మనం ఏం చేయాలంటే మన వాక్యాన్ని బాగా అర్థం చేసుకొని దానికి తగిన రీతిలో, అంటే ఒక పాస్టర్ ఎలా ఉండాలంటే సిఐడి మాదిరి ఉండాలి. ఎలా ఉండాలా? సిఐడి ఏం చేస్తారంటే అన్ని తెలిసినా తెలియకున్నట్లుంటారు, అన్ని చూసినా చూడలేదు అన్నట్లుంటారు, సమయం వచ్చినప్పుడు పట్టుకుంటారు. సిఐడి ఆఫీసర్ అట్లుండాల. మురగే కుక్క కరవదు, కరిసే కుక్క అట్లుండకూడదు. ప్రతిదాన్ని బాబో 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 అనేది సంఘంలో. ప్రతి వారిని తిట్టేది, ప్రతి వారిని ఏదో ఒకటి మాట్లాడు. అట్లా చేయకూడదు. మనం తగిన మాత్రంగా మాట్లాడాలి, వాక్యాన్నే మాట్లాడాలి. లోకంలో విషయాలు మాట్లాడి మనుషుల్ని చెడపకూడదు, నొప్పి పడకూడదు. అలా ఉండాలి సేవకులు. సరే, మరి అతడు గర్వాంధుడై అపవాదికి కలిగిన శిక్షావధి లోబడకుంటున్నట్లు కొత్తగా చేసిన వాడి ఉండకూడదు. ದೇವರ ಸಭೆಯನ್ನು ಹೇಗೆ ಪರಾಮರ್ಶಿಸುವವನು ಅವನು ಹೊಸದಾಗಿ ಸಭೆಯಲ್ಲಿ ಸೇರದವನಾಗಿರಬಾರದು. ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾ ವಿಧಿಗೆ ಒಳಗಾದನು. సంఘంలో ఎట్లుండాలంటే మనము కొత్తగా చేరినోడు ఏమి అజ్ఞాని మాదిరి ఉంటారు కదా, ఏం తెలియని విషయాలు అన్నట్లు ఉండకూడదు. అన్ని విషయాలు తెలుసుకోవాలి. ప్రతి విషయంలోనూ మనము దేవుణ్ణి అడిగి జ్ఞానం సంపాదించుకొని ఆ జ్ఞానంతో అర్థం చేసుకొని దేవుని వాక్యానికి అందరూ విధేయులు ఉంటున్నారా లేదా ఒక్కొక్కరిని కూడా మనం పరీక్ష చేయాలి, ఒక్కొక్కరు కూడా స్టడీ చేయాలి. మనం అలా ఉండాలి. మనం అది ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾ ವಿಧಿಗೆ ಒಳಗಾದನು. ಈಗ ಹನುಮಾಪುರ ರೂಬೇನ್ಗಾಗಿ ಮಾತಾಡಿದ್ವಿ ಅಂದ್ರೆ ನಾವೇನ್ ಮಾಡ್ಬೇಕು? ಫಸ್ಟು ಅವ್ರನ್ನ ಆರಿಸ್ಕೋಬೇಕು. ಆರಿಸ್ಕೊಂಡಾದ್ಮೇಲೆ ಅವನಿಗೆ ಅವಕಾಶ ಕೊಡಬೇಕು, ಅವನಿಗೆ ತರಬೇತಿ ಕೊಡಬೇಕು, ಮತ್ತೆ ಅವಕಾಶ ಕೊಡಬೇಕು. ಸೇವೆ ಮಾಡಲಿಕ್ಕಾಗಿ ಅವರಿಗೆ ಮತ್ತೆ ಅನುಕೂಲ ಕೊಡಬೇಕು, ಉಪಯೋಗಿಸ್ಕೊಳ್ಬೇಕು. ಎಲ್ಲ ಆದ ಮೇಲೆ ತಂದು ನಾಯಕತ್ವ ಕೊಟ್ಟು ನಿಂದಿರಿಸ್ಬೇಕು. ನಿಮ್ಗೆಲ್ಲರಿಗೂ ಹಂಗೆ ತಾನೆ. ఈ నిమ్మెల్లరిగే అందరూ మీరు బైబిల్ ట్రైనింగ్ పోయినారు. కొంతమంది ఇక్కడే సంఘంలో నిలబడి మేము అవకాశాలు ఇచ్చినాము. మీకు అవకాశాలు ఇచ్చిందే కాకుండా వాక్యం చెప్పే కూడా మీకు నిలబెట్టినాము. మీలో ఇప్పుడు ఏం చెప్తుంది? మీకు
ఒకటేసారి వాక్యం చెప్పాలంటే మీలో భయము సిగ్గు ఉంటుంది. అది పోవాలంటే ఏం చేయాలంటే నిలబడాలి. అంటే వచ్చే వారం నేను రామయ్య వాక్యం చెప్తాడా అంటాను. నేను భయపడరాదు, నిలబడు. నీకు వచ్చింది ఏం వాక్యం, నీకేం అర్థం, నీకేం ఆలోచన వచ్చింది, పరిశుద్ధాత్మ దేవుడు నీకేం ప్రేరేపణ ఇస్తాడు, అవి 2 నిమిషాలు మాట్లాడు దేవుని వాక్యం. లేదా ఎవరిని అడిగి తెలుసుకో, నాకు ఇది చెప్పాలని ఉంది, ఇది ఏ వాక్యంలో వస్తుందని అడుగు. ఎవరినన్నా ఇంట్లో వాళ్ళని అడుగు, చెప్తారు. ఆ వాక్యం తీసుకో, నేర్చుకో. 2 నిమిషాలు మాట్లాడు, 5 నిమిషాలు మాట్లాడు, 15 నిమిషాలు మాట్లాడు. నీకు ఎంతసేపు నీకు అనిపిస్తుంది అంతసేపు మాట్లాడు, కానీ మాట్లాడడం నేర్చుకోవాలి. ಏನಮ್ಮ ಜಾನ್ ಮಾತಾಡಪ್ಪ, ಮಾತಾಡು. ವಾಕ್ಯ ಹೇಳ್ಬೇಕು ನಾಳೆ ನೀನು. ಮತ್ತೆ ಮೀಟಿಂಗ್ ಬರ್ದಂಗೆ ಇರಬೇಡ. ಬರೋ ತಿಂಗಳ ಹಾಂ, ಇಲ್ಲ ಹಂಗಲ್ಲ. ಅದು ಮ್ಯಾನೇಜಿಂಗ್ ಡೈರೆಕ್ಟರ್ ಯಾವಾಗ ಹೇಳ್ತಾರೆ ಅವಾಗ. ನಾನು ಯಾವುದು ಅಡ್ಡಿ ಹೋಗೋದಲ್ಲಿ 2ನೇ ದಾರಿ ಮಾಡಲ್ಲ. ನಾನು ಒಂದೇ ದಾರಿ, ಆಯಮ್ಮನ ಮೂಲಕನೇ ಬರಬೇಕು. ಎಲ್ಲ ಯಾರೇ ಏನೇ ಹೇಳಿ ಅಮ್ಮನಿಗೆ ಹೇಳೋದಂತ ಹೇಳ್ಬಿಡ್ತೀನಿ. ಯಾಕಂದ್ರೆ ನಾನೊಂದು ಹೇಳೋದು, ಆಯಮ್ಮಂದು ಹೇಳೋದು, ನಾವಿಬ್ಬರು ಜಗಳ ಆಡೋದು, ಎಲ್ಲರೂ ಜಗಳ ಆಡೋದು, ಅದು ಬೇಡ ನಮಗೆ. ಹಾಂ, ಸರಿ ಮಗ, ಹೇಳಮ್ಮ. ಇದಲ್ಲದೆ ಅವನು ಹೊರಗಣ ಅವರಿಂದ ಒಳ್ಳೆಯ ಮನೆಯವನೇ ಎನಿಸಿಕೊಂಡಿರಬೇಕು. ಇಲ್ಲದಿದ್ದರೆ ನಿಂದೆಗೆ ಗುರಿಯಾಗುವನು ಮತ್ತು ಸೈತಾನನ ಉರುಳಿನೊಳಗೆ ಸಿಕ್ಕಿಬಿದ್ದಾನು. అంటే అనుభవం లేకున్నట్లు సేవ చేసే కోతివో అనుభవం పొందుకోవాలి. ఫస్ట్ మీరు అనుభవస్తుల దగ్గర మీరు పని చేయాల, దుడియాల. మాలాంటి సీనియర్ పాస్టర్ల కింద మీరు సేవ చేయాలా, నేర్చుకోవాలా, అనుభవం పొందుకోవాలా. ఎక్కదం పాస్టర్ అయిపోతే ఏమైనా సమస్య వచ్చే రేపు ఆ సమస్యను ఎట్లా పరిష్కారం చేయాలనేది సీనియర్స్ నుండి మీరు నేర్చుకోవాలి, దుడియాలి. ఇప్పుడు కాలంలో ఎట్లా వచ్చిందంటే దేవుడు నమ్మితేనే బ్యాప్టిజం తీసుకుంటేనే పాస్టర్ కావాలంటున్నారు. ఎక్కదం పాస్టర్ ವಿಶ್ವಾಸಿಗಳು ತಕ್ಷಣ ಪಾಸ್ಟರ್ ಆಗಬಾರ್ದು ಅಂತ. ಹಿಂದೆಲ್ಲ ಹೆಂಗಾಗ್ತೀಯಪ್ಪ, ಅನುಭವ ಬೇಕಲ್ಲಪ್ಪ. ಈಗ ನಿಮ್ಮನ್ನೆಲ್ಲ ರೂಪುతుండేది ఎందుకు చెప్పండి? మీకు అనుభవం కావాలని మిమ్మల్ని రూపుతుండేది. మీటింగ్లు పిలిచి నేర్చుకోవాలా. నేర్చుకునే దానికి ఆసక్తి ఉండాలి. ఎక్కదో లీడర్ కావాలనుకోవద్దు. ఒక పాస్టర్ ఉండే బళ్ళారిలో, ఏదైనా మీటింగ్ పోయిస్తే కన్నా, అయ్యా ఏం మీటింగ్ అయ్యా, ఏమైంది పాస్టర్ అంటే, ఒక్క ప్రార్థన కూడా ఇవ్వలేదయ్యా వాడు. ఇంకా ಕೇಳೋದು, ನಾನು ಎಲ್ಲೇ ಹೋಗಿ ನಾನು ಪ್ರಾರ್ಥನೆ ಬೇಡ್ರಪ್ಪ ಬೇರೆಯವ್ರು ಕೊಡಿ ಅಂತೀನಿ. ಆತ ಇಲ್ಲ, ನನಗೆ ಒಂದು ಪ್ರಾರ್ಥನೆ ಕೂಡ ಕೊಟ್ಟಿಲ್ಲ ಅಂತ. ಒಂದಿನ ಹೇಳಿದೆ ನಾನು, ನೋಡಪ್ಪ ಅವ್ರಿಗೆ ಪರಿಶುದ್ಧಾತ್ಮ ದೇವರು ಪ್ರೇರಣೆ ಹೊಂದಿಕೊಂಡು ಆತ್ಮನ ಮೂಲಕ ನಿನ್ನ ಹೆಸರು ಬಂದಾಗ ನೀನು ಮಾಡು. ಇಲ್ಲಿ ಸುಮ್ಮನೆ ಇದ್ಬಿಡು. దేవుడు ಅವ್ರನ್ನ ಯಾರನ್ನ ಆರಿಸ್ಕೊಂತಾರೋ ಅವ್ರನ್ನ క్వాలిటీ ప్రార్థనిస్తాడు దేవుడు. అంతేగాని నాకీలేదు నువ్వు ప్రతిసారి అడిగేది మంచిది కాదు, ఇది శోభ కాదు సేవకునికి అతను ಹೇಳ್ದನು. ಆಮೇಲೆ ಆತ ಹಂಗ ಹೇಳೋದು ಬಿಟ್ಬಿಟ್ಟ. ಹೌದು, ದೇವ್ರು ಆರಿಸ್ಕೊಳ್ತಾನಲ್ಲ. ఇప్పుడు ఎన్నో చోట్లకి పోతాము, ಒಂದೇ ವಾಕ್ಯ ಇರ್ತದೆ ಹೇಳೋದು, 3 ಪ್ರಾರ್ಥನೆಗಳು ಇರ್ತವೆ, 30 ಮಂದಿ ಇರ್ತಾರೆ. ಯಾರು ಕೊಡ್ತೀಯಪ್ಪ? ఎవరికి ఇస్తావమ్మా? ಪ್ರೇರೇಪಣೆ ಯಾರಿಗಾತ ಅವ್ರಿಗೆ ಕೊಡೋದಲ್ವಾ? ಈಗ ಇಷ್ಟೂ ಮಂದಿ ಇದ್ವಿ, ನಾವು ಅಂದಾಜು ಹಾಕಿರ್ತೀವಿ ಏನು ಯಾರಿಗೇನು ಕೊಡಬೇಕು ಅಂತ. ಇವತ್ತೇ ನೋಡಿ ಸ್ವಲ್ಪ ಬದಲಾವಣೆ. ನಿನಗೆ ಆರಂಭ ಪ್ರಾರ್ಥನೆ ಕೊಟ್ಟಿವಿ, ಅವರಿಬ್ಬರಿಗೆ ಹಾಡಾಡಕ್ಕೆ ಕೊಟ್ಟಿವಿ, ಇವರಿಬ್ಬರು ವರ್ಷಿಪ್ ಮಾಡೋಕೆ ಕೊಟ್ಟಿವಿ, ಅವ್ರು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡೋಕೆ ಕೊಟ್ಟಿವಿ. ನಾನು ವಾಕ್ಯ ಹೇಳ್ತಾ ಇದ್ದೀನಿ. ಈಗ ಅಂಥ ಪ್ರಾರ್ಥನೆ ಅಮ್ಮ ಮಾಡ್ತಾರೆ, ಎಲ್ಲರಿಗೂ ಸಮಭಾಗ. ನಾವು ಕೂಡ ನಾಯಕರಾದವರು ಇವೆಲ್ಲ ಆಲೋಚನೆ ಮಾಡಬೇಕು, ದೇವ್ರು ಕೇಳಬೇಕು. ದೇವ್ರು ಹೇಳ್ತಾನೆ, ಒಂದು ವೇಳೆ 3 ప్రార్థనలు ಹೋಗಿ 2 ప్రార్థన అవుతుంది, ಒಬ್ಬರು ఎవరికో ఒకరికి ప్రార్థన రాదు. నాకు ప్రార్థన ఇవ్వలేదంటే ఎన్ని ప్రార్థనలు ఇస్తావు? 30 ప్రార్థనలు ఇస్తావా ఒక కార్యక్రమంకి? ఇక నిన్న ఆయన బర్త్డే పోతుంది, ఆయన బర్త్డే అంటే కూతురు బర్త్డే, ఎన్ని ప్రార్థనలు ఉన్నాయప్ప? ఆడ ఎదురుగా వాడు ఉడుగొచ్చి ఉన్నాడు, వాడు ఇంక బిక్కి చూస్తాడు, నాకు ఇస్తాడమ్మా అయ్యా ప్రార్థన. నేను అందరూ చూస్తూ ఉంటానమ్మా. నాకు ప్రేరేపణ కలిగి వెనకాల ఏబీ ఉన్నాడు, ఏబీ చేస్తాడు. బ్రో, మనం ఎట్లా అంటే మన సంఘంలో వాళ్ళైతే చిన్న పిల్లలు కూడా ఇస్తాం, వాళ్ళు చేస్తారు.
ఇప్పుడు వేరే సంఘాల నుంచి వచ్చిన వాళ్ళు, వేరే ఊర్ల నుంచి వచ్చిన వాళ్ళు 4 పదాలు బాగా మాట్లాడాలా, పదాలు బాగా ప్రార్థన చేయాలా, అట్లాంటి వాళ్ళకి ఇస్తే ఈ సంఘంలో మంచిగా ప్రార్థన చేసేవాళ్ళు ఉన్నారప్ప, ఏం ప్రార్థన చేస్తారు అనాయండ్లు చిక్కనాయండ్లు అని మనం తిట్టుకూడదు. వచ్చిన వాళ్ళు ఏమి ఫస్ట్ క్లాస్ ಮಾಡ್ತಾನೆ ప్రార్థన, ఏమికి ఇస్తుంది నిన్న ప్రార్థన ಏವಿ ಅಂತ ಹೋಗೋದು ಅಬ್ರಾಮಿನ ಪಾಸ್ಟ್ ಇದ್ದಿದ್ರು ಅಬ್ರಾಮ್ ಅಂತ ಕರಿಬೇಕಂತ ಅವ್ನು ಏವಿ ಅಂತ ಇಟ್ಬಿಟ್ರು. ಉಳಿದೋಗಿ ಅವನು ಉಳಿದಪ್ಪ, ಡ್ಯಾನಿಯಲ್ ಉಳಿದಪ್ಪ. 3-4 ಅಬ್ರಾಮ್ಗಳಿದ್ದಾಗ ಒಂದೊಂದು ಅಬ್ರಾಮ್ ಒಂದೊಂದಕ್ಕೆ ಒಬ್ಬೊಬ್ಬರಿಗೆ ಹೆಸರುಗಳು, ಅಡ್ಡ ಹೆಸರುಗಳು. ಏವಿ ಅಂದರೆ ಅಬ್ರಾಮೆ. ಆ ಥರ ಇರೋದು ಇದ್ದಿದ್ದು 3 ಪ್ರಾರ್ಥನೆ. ಒಂದು ಆರಂಭ ಪ್ರಾರ್ಥನೆ ಇತ್ತು, ಒಂದು ವಾಕ್ಯಕ್ಕಾಗಿ ಆಯಿತು, ಒಂದು ಮುಕ್ತಾಯ ಪ್ರಾರ್ಥನೆ ಮುಗಿಸಿಬಿಟ್ಟು ಬಂದವ್ರಿಗೆಲ್ಲರೂ ಕೊಡೋಕ್ಕಾಗ್ತದೆ. ಆಗ ಮನಸ್ಸು ಬಿಟ್ಕೋಬಾರ್ದು. అలగరాదు నాకు ప్రార్థనే లేదు, ఇంత దూరం ఇచ్చిపోయినా ఏం మేమంతా ఎక్కువైపోయింటిలా మమ్మల్ని విడిచిపెట్టిన వాళ్ళు, మమ్మల్ని విడిచిపెట్టే చేసిರಿ ಇಲ್ಲ ಸಲ್ಲದ ವಲ್ಲ ಆಲೋಚನೆ ಮಾಡಿಕೊಂಡು ತಮ್ಮನ್ನು ತಾವೇ ಕಡಿಮೆ ಮಾಡಿಕೊಂಡು ವಾತಾವರಣನೇ ಕೆಡಿಸ್ಬಿಡ್ತಾರೆ ಕೆಲವರು. ಹಂಗಿರಬಾರ್ದು. ನಾವು ನಮ್ಮನ್ನು ಉಪಯೋಗಿಸ್ಕೊಳ್ಬೇಕಂದ್ರೆ ಮನುಷ್ಯರಲ್ಲ, ನಮ್ಮನ್ನು ಉಪಯೋಗಿಸ್ಕೊಳ್ಳೋದು ಯಾರು? ಪರಿಶುದ್ಧಾತ್ಮ ದೇವರು. ಹಾಗಾಗಿ ಈ ಅರ್ಥ ನಮ್ಮಲ್ಲಿ ಇರುವುದಾದರೆ ನಾವು ದುಃಖಕ್ಕೆ ಒಳಗಾಗೋದಿಲ್ಲ, ನಾವು ಸಂತೋಷವಾಗಿರ್ತೀವಿ ಯಾವಾಗಲೂ ಕೂಡ. ಯಾಕಂದರೆ ನಮ್ಮನ್ನು ಉಪಯೋಗಿಸ್ಕೊಳ್ಳುವನು ಆತ್ಮದೇವರು, ಪರಿಶುದ್ಧಾತ್ಮದೇವರು. ನೀನು ಓದಿದ ಅಂಶ ಹೇಳಿದ್ದು ನಿನ್ನ ಕುಟುಂಬದಲ್ಲಿ, ನಿನ್ನ ಸಭೆಯಲ್ಲಿ ಅಷ್ಟೇ ಅಲ್ಲ, ನಿನ್ನ ಲೋಕದಲ್ಲಿ, ಸಮಾಜದಲ್ಲಿ ಕೂಡ ಒಳ್ಳೆಯವನಾಗಿರ್ಬೇಕಂತ. ಅದು ಅದೇ ರೀತಿಯಾಗಿ ಸಭಾ ಸೇವಕರು ಗೌರವವುಳ್ಳವರಾಗಿರಬೇಕು. అయిపోయింది. ಎಲ್ಲ ಐತದೆ ಅಲ್ಲ, 9వ మాట మాట్లాడి ముగించేస్తాను. ಅದೇ ರೀತಿಯಾಗಿ విశ్వాస మర్మమును పవిత్రమైన మనస్సాక్షితో గైకొను వారనే ఉండవలెను. ಅವರು 2 ಮಾತಿನವರು, ಮಧ್ಯ ನಿರತರು, ನೀಚ ಲಾಭವನ್ನು ಅಪೇಕ್ಷಿಸುವವರು ಆಗಿರದೆ, ನಂಬಿದವರಿಗೆ ಪ್ರಕಟವಾಗಿರುವ ಸತ್ಯಾರ್ಥವನ್ನು ಶುದ್ಧ ಮನಸ್ಸಾಕ್ಷಿಯಿಂದ ಕೈಕೊಳ್ಳುವವರಾಗಿರಬೇಕು. మనస్సాక్షి కలిగి ఉండాలి. మనస్సాక్షి అంటే సత్యానికి సాక్షి. మన మనసే సాక్షి. ఏం చేసినా మన మనసుకి సాక్షి, మనసే సాక్షి. ನೀಚ ಲಾಭ ಅಂದ್ರೆ ಮೋಸ ಮಾಡಿ ಸಂಪಾದಿಸ್ತಾರೆ. ಅಂಥದ್ದು ಮಾಡಬಾರ್ದು. ನ್ಯಾಯ ಮೋಸ ಮಾಡಿ ಸಂಪಾದನೆ ಮಾಡಬೇಡ್ರಿ. ಸತ್ಯ ಸಂಪಾದನೆ ಆಗಿರಬೇಕು. ಆಯ್ತು, ದೇವರ ವಾಕ್ಯ ಆಯ್ತು. ಆಮೇಲೆ 10వ ವಾರು ಮೊದಟ ಪರೀಕ್ಷಿಂಪಬಡವನೇ. ಇದಲ್ಲದೆ ಅವರು ಮೊದಲು ಪರೀಕ್ಷಿಸಲ್ಪಡಬೇಕು. ತರುವಾಯ ಅವರ ಮೇಲೆ ಯಾರು ತಪ್ಪು ಹೊರಿಸದಿದ್ದರೆ ಸಭಾ ಸೇವಕರ ಉದ್ಯೋಗವನ್ನು ನಡೆಸಲಿ. ನೋಡಿದ್ರಾ ಎಷ್ಟು ಕ್ಲಿಯರ್ ಕಟ್, ಕ್ರಿಸ್ಟಲ್ ಕ್ಲಿಯರ್ ಅಂತ ಇಂಗ್ಲೀಷಲ್ಲಿ. ಪಾರದರ್ಶಕವಾಗಿರಬೇಕು. ನಾವು ಮಾತಾಡೋದೊಂದು ಮಾಡೋದೊಂದಾಗಿರಬಾರ್ದು. ನಾವೇನು ಮಾತಾಡಿದ್ವು ಅದೇ ಮಾಡಬೇಕು, ಏನು ಮಾಡ್ತೀವಿ ಅದನ್ನೇ ಮಾತಾಡಬೇಕು. ದೇವರು ತಾನೇ ಅದೇ ಹೇಳೋದು, ನಿನ್ನ ನಡೆಯಿಂದಲೂ ದೇವರಿಗೆ ಮಹಿಮೆ ಪಡೆದವರಾಗಿರಬೇಕು ನಾವು. ದೇವರು ಈ ಮಾತುಗಳನ್ನು ಜೀವಿಸಲು ಇನ್ನೊಂದು ಮಾತು ನೋಡಿಕೊಂಡು ನಾವು ಮುಗಿಸ್ಬಿಡೋಣ. ಕೀರ್ತನ ಭಾಗ 111 9ನೇ ವಚನ. 9-10 ಹೋದ್ರೆ, ಯೆಹೋವನು ತನ್ನ ಜನರಿಗೆ ವಿಮೋಚನೆಯನ್ನು ಉಂಟು ಮಾಡಿದ್ದಾನೆ, ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೂ ಸ್ಥಾಪಿಸಿದ್ದಾನೆ. ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ಈ ಒಂದು ಮಾತೈತೆ, ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ. తెలుగుನಲ್ಲಿ ఆయన నామము పరిశుద్ధమైనది, పూజింపదగినది. అంటే బైబిల్లో రెవరెండ్ అని ఎక్కడా లేదు, ఒకే చోట్ల ఉండదు రెవరెండ్ అని. హీ ఈజ్ రెవరెండ్ అని ఇంగ్లీష్ బైబిల్లో ఉంది. రెవరెండ్. ఈ మనుషులు రెవరెండు, 22 ರೈಟ್ ರೆವರೆಂಡ್ಲು ಏನೇನೋ ಇಟ್ಕೊಳ್ತಾ ಇದ್ದಾರೆ ಮನುಷ್ಯರು. ಅದು ಇಟ್ಕೊಳ್ಳೋಕೆ ನನಗೆ ಮನಸ್ಸು ಬರೋಲ್ಲ. ಇಷ್ಟು ವರ್ಷಗಳು ನಾನು ಬ್ರದರ್ ಅಂತ ಇಟ್ಕೊತಿದ್ದೆ. ನಾನು ಬ್ರದರ್ ಐತ್ ನಾಮದ ಅಂತ ಇಟ್ಕೊತಿದ್ದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಇದು ಅವಸರವಾಯಿತು ರೆವರೆಂಡ್ ಅಂತ ಇಟ್ಕೊಳ್ಳೋದು.
ಅವ್ರ ಸಲುವಾಗಿ ಇಟ್ಟಿದ್ದೀನಿ, ನನ್ನ ಸಲುವಾಗಿ ಅಲ್ಲ ಇದು. ಯಾಕಂದರೆ ದೇವ್ರೊಕ್ಕಡೆ ಪರಿಶುದ್ಧರು, మనం ಪರಿಶುದ್ಧರಮ್ಮ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಾ ಇದ್ದೀನಿ, ಆಲೋಚನೆಯಿಂದ ಮಿಸ್ ಆಗ್ತಾ ಇದ್ದೀವಿ, ಕಣ್ಣು ದೃಷ್ಟಿಯಿಂದ ಮಿಸ್ ಆಗ್ತಾ ಇದ್ದೀನಿ, ಮಾತಿನಿಂದ ಮಿಸ್ ಆಗ್ತಾ ಇದ್ದೀವಿ, ಗುಣಗಳಿಂದ ಮಿಸ್ ಆಗ್ತಾ ಇದ್ದೀವಿ. ಮೊದಲನೇ ಮಾತು ಇವತ್ತು ಹೇಳಿದ ಅದೇ ಮಾತು, ಏನೋ ನಾವು ಪರಿಶುದ್ಧರು ಸರಿ, ಬ್ಯಾಪ್ಟಿಸಮ್ ತಗೊಂಡವರೆಲ್ಲರೂ ಪರಿಶುದ್ಧರೇ, ಆದರೆ ಪರಿಶುದ್ಧದಿಂದ ನಾವೇನಾಗಬೇಕು, ಅತಿ ಪರಿಶುದ್ಧರಾಗಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು, ಅಭ್ಯಾಸ ಮಾಡಬೇಕು. ನಾವು ಮನಸ್ಸಾಕ್ಷಿಯಿಂದ ಸೇವೆ ಮಾಡುವುದಾದರೆ ನಾವು ಅತಿ ಪರಿಶುದ್ಧರಾಗಲಿಕ್ಕೆ ತುಂಬ ಅವಕಾಶ ಇದೆ. ಆ ಅವಕಾಶವನ್ನು ಕಳ್ಕೊಳ್ದಂಗೆ ನಾವು ತಪ್ಪುಗಳನ್ನು ಮಾಡದ ಹಾಗೆ ಪ್ರತಿನಿತ್ಯ ಹೆಜ್ಜೆ ಹೆಜ್ಜೆಯಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಸೇವೆಯಲ್ಲಿ ನಾವು ಮುಂದೆ ಸಾಗೋದಾದರೆ ನಾವು ಮತ್ತೆ ದೇವರನ್ನ ಮಹಿಮೆ ಪಡಿಸೋರಾಗ್ತೀವಿ. ಯಾಕಂದರೆ ದೇವರು ಈಸ್ ರೆವರೆಂಟ್. ದೇವರು ತೆಲುಗಿನಲ್ಲಿ ಹೇಳ್ತತೆ, ಪೂಜಿಂಪದಗಿನವಾಡು, ಪೂಜ್ಯಕ್ಕೂ ಅರ್ಹುಡು, ಪೂಜ್ಯ ನೀಡು. 3 ಮಾತುಗಳು ಬರೆಯಲ್ಪಟ್ಟಿದೆ, ಡಿಕ್ಷನರಿಯಲ್ಲಿ ನೋಡಿದ್ದೀನಿ ನಾನು. ಹಾಗೆ ರೆವರೆಂಟ್ ಅಂತ ಹೇಳ್ಕೊತಾರೆ ಪಾಸ್ಟರ್ಗಳು. ಅವ್ರು ರೆವರೆಂಟ್ಗಳಂದ್ರೆ ಪರಿಶುದ್ಧರಮ್ಮ, ನಾನು ಪರಿಶುದ್ಧನ. ಯಾವುದೋ ಒಂದು ವಿಷಯದಲ್ಲಿ ತಪ್ಪಿ ಹೋಗಿರ್ತೀನಿ ನಾನು, ನನಗೆ ಗೊತ್ತಾಗಲ್ಲ, ಗೊತ್ತಾಗಿಯೋ ಗೊತ್ತಿಲ್ಲದಾಗ ತಪ್ಪಿ ಹೋಗ್ತಿರ್ತೀವಿ ನಾವು, ಮನುಷ್ಯರು ಮಾತ್ರ ನಾವು. ಹಾಗಾಗಿ ನಾನು ತಪ್ಪಿ ಹೋದಾಗ ಹಿಂದೆಲೇ ನನಗೆ ಜ್ಞಾಪಕ ಬಂದರೆ ನಾನು ಮಾಡಿದ ತಪ್ಪು ಅಂಥೇಳಿ ಯೇಸು ಕ್ರಿಸ್ತನ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ದೇವ ನನಗೆ ಕ್ಷಮಿಸಪ್ಪ, ನೀನು ಕ್ಷಮಿಸುವ ದೇವ್ರ ತಂದೆ, ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ಲದೋ ಈ ಪರ್ಪಟ್ ಆಗ್ಬಿಡ್ತಪ್ಪ, ನಾನು ಕ್ಷಮಿಸ್ತಂದೆ. ಇನ್ನು ಮುಂದೆ ನಾನು ಈ ತಪ್ಪು ಮಾಡಿದಾಗೆ ನಾನು ಜೀವಿಸ್ತೀನಪ್ಪ, ನಿನಗಾಗಿ ಜೀವಿಸ್ತೀನಿ, ನಿನ್ನ ನಾಮವನ್ನು ಮಹಿಮೆ ಪಡಿಸೋದಕ್ಕಾಗಿ ಜೀವಿಸ್ತೀನಿ, ನಿನಗಾಗಿ, ನಿನ್ನ ರಾಜ್ಯಕ್ಕಾಗಿ, ನಿನ್ನ ನೀತಿಗಾಗಿ ಜೀವಿಸ್ತೀನಿ ಸ್ವಾಮಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರೆ ನನ್ನ ತಪ್ಪು ದೇವರು ಕ್ಷಮಿಸಿಬಿಡ್ತಾನೆ. ಆ ರೀತಿ ನೀವು ಕೂಡ ನಿಮ್ಮಲ್ಲಿ ಯಾವತ್ತಾದರೂ ಏನಾದರೂ ತಪ್ಪು ಗ್ರಹಿಕೆ ನಿಮ್ಗೆ ಆದಾಗ ನೀವು ಮನುಷ್ಯರಿಗೆ ಹೇಳಕ್ಕೆ ಹೋಗ್ಬೇಡ್ರಿ, ಮನುಷ್ಯರ ಹತ್ರ ಕೇಳಕ್ಕೆ ಹೋಗ್ಬೇಡ್ರಿ, ಯೇಸುವಿನ ಹತ್ರ ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡೋದಾದರೆ ಆತ ನಿಮ್ಮನ್ನು ಕ್ಷಮಿಸುವನಾಗಿದ್ದಾನೆ. ಹಾಗೂ ಇವತ್ತು ನಾವು ನೋಡಿದ, ಅಭ್ಯಾಸ ಮಾಡಿದ, ಓದಿದ ಈ ವಾಕ್ಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ನೀವು ಸೇವೆ ಮಾಡಿಕೊಳ್ಬೇಕಾಗಿ ನಾನು ಯೇಸು ಕ್ರಿಸ್ತನಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಾ ಈ ವಾಕ್ಯವನ್ನು ಮುಗಿಸ್ತಾ ಇದ್ದೀನಿ. ದೇವರ ಸ್ತೋತ್ರ. ಮುಕ್ತಾಯ ಪ್ರಾರ್ಥನೆ ಅಮ್ಮವ್ರು ಮಾಡಿಬಿಡ್ತಾರೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸ್ತೋತ್ರ, ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ, ಸ್ತೋತ್ರ. ಹಲ್ಲೆಲೂಯಾ. ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಿಯ ಪರಲೋಕದ ತಂದೆ, ನಿನಗೆ ಸ್ತೋತ್ರಪ್ಪ ತಂದೆ. ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನನಾಗಿದ್ದು ಅನುದಿನ ಅನುಕ್ಷಣವು ಭೂಲೋಕದಲ್ಲಿರುವ ನಮ್ಮನ್ನು ನೋಡ್ತಾ ಇದ್ದೀಯಪ್ಪ ತಂದೆ, ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳನ್ನ, ನಮ್ಮ ಮೊರೆಗಳನ್ನ, ನಮ್ಮ ಬಿನ್ನಹಗಳನ್ನ, ನಮ್ಮ ವಿಜ್ಞಾಪನೆಗಳನ್ನ ಅನುದಿನವೂ ಕೇಳುವಾತನು ನೀನಾಗಿದ್ದೀಯ. ನಮ್ಮ ಏಜಿಯಪ್ಪ ಆದಿಯಿಂದ ಅಂತ್ಯದವರೆಗೆ ಇಲ್ಲಿಯವರೆಗೆ ನೀನಿದ್ದು ನಮ್ಮನ್ನು ನಡೆಸಿದ್ದೀಯಪ್ಪ. ಆತ್ಮದೇವ, ಪರಿಶುದ್ಧಾತ್ಮದೇವ, ನಿನ್ನ ದಾಸನ ನಾಮದೇವರನ್ನು ಮನೆ ಮಾಡಿಕೊಂಡು ನೀನು ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಹೌದಪ್ಪ, ಸಭಾಧ್ಯಕ್ಷರು, ಸೇವಕರು ಹೇಗಿರಬೇಕೆಂಬುದನ್ನ ನಿನ್ನ ವಾಕ್ಯದ ಮುಖಾಂತರ ನಮಗೆ ತಿಳಿಸಿದ್ದೀಯಪ್ಪ. ಹೌದು ತಂದೆ, ವಿಶೇಷವಾಗಿ ನಾವು ನೋಡುವಾಗ ಅಪ್ಪ ಏಕ ಪತ್ನಿವ್ರತಸ್ಥನಾಗಿ, ದೋಷರಹಿತನಾಗಿ ಮತ್ತು ವಿಶೇಷವಾಗಿ ಯಾವುದೇ ಕೆಟ್ಟ ಚಟಗಳು, ಕೆಟ್ಟ ಸಹವಾಸಗಳು ಇಲ್ಲದಂತೆ ಅಪ್ಪ ತನ್ನ ಕುಟುಂಬವನ್ನು ತಾನು ಮೊದಲು ಆಳುವವನಾಗಿ, ಸಭೆಯನ್ನು ಆಳುವವನಾಗಿ, ಸಮಾಜದಲ್ಲಿ, ಲೋಕದಲ್ಲಿ ಒಳ್ಳೆಯವನಾಗಿ ಇರಬೇಕೆಂದು ನಿನ್ನ ವಾಕ್ಯವನ್ನು ಹೇಳ್ತಾ ಇದೆಯಪ್ಪ. ಇಲ್ಲಿ ಸೇರಿ ಬಂದಿರೋ ನಾವೆಲ್ಲರೂ ಕೂಡ ಅಪ್ಪ ಈ ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ, ನಿನ್ನ ಸೇವಕರಾಗಿ, ನಿನ್ನ ಮಕ್ಕಳಾಗಿ, ನಿನ್ನ ಕುಟುಂಬಗಳಾಗಿ ಅಪ್ಪ ನಿನಗೆ ಸಾಕ್ಷಿಗಳಾಗಿ ನಾವೆಲ್ಲರೂ ಜೀವಿಸುವಂತೆ ಸಹಾಯ. ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ ಮಾಡಪ್ಪ. ವಾಕ್ಯವನ್ನು ಕೇವಲ ಕೇಳುವವರು ಆಗಿರದೆ ಅಪ್ಪ ನಿನ್ನ ದೇವರ ಒಂದು ಸತ್ಯವೇದದಲ್ಲಿ ನಾವು ನೋಡುವ ಮಾತಿನಂತೆ ಅಪ್ಪ ಬೋಧನೆಯಲ್ಲಿ ಆಸಕ್ತಿಯುಳ್ಳವರಾಗಿ, ಪ್ರವೀಣರಾಗಿ, ನಿನ್ನ ವಾಕ್ಯದ ಜ್ಞಾನವನ್ನು ಹೊಂದಿಕೊಂಡು, ವಾಕ್ಯದ ಅಪ್ಪ ಒಳಾರ್ಥಗಳು, ಗೂಢಾರ್ಥಗಳನ್ನು ತಿಳಿದುಕೊಂಡು ಅಪ್ಪ ಮಾತನಾಡುವವರಾಗಿ, ಬೋಧಿಸುವವರಾಗಿ, ವಾಕ್ಯೋಪದೇಶ ಮಾಡುವವರಾಗಿರುವಂತೆ ನಮ್ಮೆಲ್ಲರನ್ನು ಅಪ್ಪ ನಿನ್ನ ಜ್ಞಾನದಿಂದ ತುಂಬಿಸು ಸ್ವಾಮಿ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು ಎಂದು ನಿನ್ನ ವಾಕ್ಯ ಹೇಳುವಂತೆ ಅಪ್ಪ ನಿನ್ನ ಭಯಭಕ್ತಿಯಲ್ಲಿ ನಾವೆಲ್ಲರೂ ಇರುವಂತೆ ವಾಕ್ಯದ ಜ್ಞಾನವನ್ನು ಹೊಂದಿಕೊಂಡವರಾಗಿ ಉತ್ತಮವಾದ ರೀತಿಯಲ್ಲಿ ಅಪ್ಪ ವಿಶ್ವಾಸಿಗಳಿಗೆ, ಸಭೆಗಳಿಗೆ, ಜನರಿಗೆ
ಸುವಾರ್ತೆ ಹೇಳುವಂತೆ ವಾಕ್ಯೋಪದೇಶ ಮಾಡುವಂತೆ ಅಪ್ಪ ನೀನೇ ಸಹಾಯ ಮಾಡು ತಂದೆ. ಬಂದಿರುವ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶೀರ್ವದಿಸಪ್ಪ. ಅವರನ್ನು, ಅವರ ಕುಟುಂಬಗಳನ್ನು, ಅವರ ಸೇವೆಗಳನ್ನು, ಮಕ್ಕಳು ಮೊಮ್ಮಕ್ಕಳೆಲ್ಲರನ್ನು ಅಪ್ಪ ನಿನ್ನ ಕೃಪಾ ಹಸ್ತಗಳು ಒಪ್ಪಿಸಿಕೊಡ್ತಾ ಇದ್ದೇವೆ. ಆಶೀರ್ವದಿಸು ಸ್ವಾಮಿ. ಮತ್ತು ವಿಶೇಷವಾಗಿ ಈ ಸಮಯದಲ್ಲಿ ಬರದೇ ಇರುವಂಥ ಅಬ್ರಾಮ್ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಅಪ್ಪ ಹೆಂಡತಿ ನಂದಿನಿ ಪರೀಕ್ಷೆ ಬರೀತಾ ಇದ್ದಾಳೆ. ಮಗಳಿಗೆ ಒಳ್ಳೆಯ ಜ್ಞಾನವನ್ನು ಕೊಡು, ವಿದ್ಯೆ, ಬುದ್ಧಿ, ಜ್ಞಾನ, ಜ್ಞಾಪಕ ಶಕ್ತಿ, ಆಯುಷ್, ಆರೋಗ್ಯ, ಬಲ ಕೊಟ್ಟು ನಡೆಸು ಸ್ವಾಮಿ. ಮಗಳು ಮುಂದಿನ ದಿನಮಾನಗಳಲ್ಲಿ ನಿನ್ನ ಸೇವೆಯಲ್ಲಿ ಆಸಕ್ತಿ ಹೊಂದಿಕೊಂಡು ನಿನ್ನ ಸೇವಕನಾಗಿರೋ ಅಬ್ರಾಹಂ ಜೊತೆಯಲ್ಲಿ ಉತ್ತಮವಾದ ಸೇವೆ ಮಾಡುವಂತೆ ಸಹಾಯ ಮಾಡಪ್ಪ. ಅಪ್ಪ ಮತ್ತು ಈ ಸಮಯದಲ್ಲಿ ಅಪ್ಪ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಪ್ರಸಾದ್ಗಾಗಿ. ಪ್ರಯಾಣದಲ್ಲಿ ಕಡಪೆಗೆ ಹೋಗುತ್ತಿರುವಾಗ ಅಲ್ಲಿರುವಂಥ ಮಗಳು ಗೌತಮಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವಪ್ಪ. ಮಗಳು ಅನಾರೋಗ್ಯದಲ್ಲಿ, ಬಲಹೀನತೆಯಲ್ಲಿ, ಅಸ್ವಸ್ಥತೆಯಲ್ಲಿರುವಾಗ ಅಪ್ಪ ಏಸಪ್ಪ ಮಗಳನ್ನು ನೀನು ಬಿಟ್ಟು ಸ್ವಾಮಿ. ಯಾಕೋ 5 ವಾಕ್ಯ ಹೇಳುವ ಪ್ರಕಾರ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು ಎಂದು ನಿಮ್ಮ ವಾಕ್ಯ ಹೇಳ್ತಾ ಇದೆ. ನಾವಾದರೂ ಇಲ್ಲಿ ಸೇರಿರುವ ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ, ಒಂದೇ ನಂಬಿಕೆಯುಳ್ಳವರಾಗಿ, ವಿಶ್ವಾಸದಿಂದ ಆ ಮಗಳ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಯೌವನ ಕಾಲದಲ್ಲಿರುವ ಮಗಳು ಸ್ವಾಮಿ ನಿನ್ನ ಮಗಳಾಗಿ, ನಿನ್ನ ಸಾಕ್ಷಿ ಮಗಳಾಗಿ ಜೀವಿಸುವಂತೆ ಸಹಾಯ ಮಾಡಿ. ಕುಟುಂಬವನ್ನು, ಮಕ್ಕಳನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇವಪ್ಪ. ನಿನ್ನ ದಾಸರಾದ ನಮ್ಮೆಲ್ಲರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸ್ತಾ ಇದ್ದೇವೆ ಅಪ್ಪ. ಮತ್ತು ವಿಶೇಷವಾಗಿ ಈ ಸಮಯದಲ್ಲಿ ಇಲ್ಲಿರುವಂಥ ಮಗಳು ಪದ್ಮಗಾಗಿ, ಹರೀಶ್ಗಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಅವರಿಬ್ಬರನ್ನು ಪ್ರೀತಿಸಿಕೊಟ್ಟಂಥ ಮುದ್ದಾದ ಮಕ್ಕಳನ್ನು ಕೂಡ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವಪ್ಪ. ಅಪ್ಪ ನಿನ್ನಲ್ಲಿ, ನಿನ್ನ ಸೇವೆಯಲ್ಲಿ ಆಸಕ್ತಿ ಹೊಂದಿರುವ ಮಕ್ಕಳು ಸ್ವಾಮಿ, ಆ ಮಕ್ಕಳನ್ನು ಮುಟ್ಟು ಆಶೀರ್ವದಿಸಪ್ಪ. ಅಪ್ಪ ನಿನ್ನ ವಾಕ್ಯದಲ್ಲಿ ನಾವು ನೋಡುವಂತೆ ಪ್ರತಿಯೊಬ್ಬ ಸೇವಕರು ಕೂಡ ಅತಿಥಿ ಸತ್ಕಾರ ಮಾಡುವವರಾಗಿರಬೇಕು ಎಂದು ಹೇಳುವ ಪ್ರಕಾರ ಈ ಕುಟುಂಬ ಶ್ರೀತಮ್ಮ, ಜಾನ್ ರಾಮಯ್ಯ ಅಪ್ಪ ಮತ್ತು ಮಗಳು ಪದ್ಮ ಎಲ್ಲರೂ ಕೂಡ ತಂದೆ ಮನೆಗೆ ಬರುವ ಪ್ರತಿಯೊಬ್ಬರನ್ನು ಉತ್ತಮವಾದ ರೀತಿಯಲ್ಲಿ ಅತಿಥಿ ಸತ್ಕಾರ ಮಾಡುವ ಮಕ್ಕಳಾಗಿ ನೀನು ಆರಿಸಿಕೊಂಡಿದ್ದೀಯಪ್ಪ. ಈ ಕುಟುಂಬವನ್ನು ಆಶೀರ್ವದಿಸು ಸ್ವಾಮಿ. ಅವರಿಗೆ ಕೊಟ್ಟಂತೆ ಎಲ್ಲ ಮಕ್ಕಳು ಮೊಮ್ಮಕ್ಕಳನ್ನು ಆಶೀರ್ವದಿಸು. ಕುಟುಂಬವನ್ನು ನಿನಗಾಗಿ, ನಿನ್ನ ಸೇವೆಗಾಗಿ ನೀನು ಆರಿಸಿಕೊಂಡಿದ್ದೀಯ ಸ್ವಾಮಿ. ಇನ್ನೂ ಹೆಚ್ಚೆಚ್ಚಾಗಿ ನಿನ್ನ ಸೇವೆಯಲ್ಲಿ ಈ ಮಕ್ಕಳು, ಈ ಕುಟುಂಬ ಮುಂದೆ ಸಾಗಿ ಹೋಗುವಂತೆ ಸಹಾಯ ಮಾಡಪ್ಪ. ಆತ್ಮಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ಇಲ್ಲಿ ಸೇರಿ ಬಂದಿರುವ ಪ್ರತಿ ಸೇವಕರನ್ನು, ಪ್ರತಿಯೊಬ್ಬರನ್ನು ನಿನ್ನ ಕೈ ಒಪ್ಪಿಸ್ತಾ ಇದ್ದೇನಪ್ಪ. ಅವರವರ ಸೇವೆಗಳಲ್ಲಿ ಇನ್ನೂ ಹೆಚ್ಚಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡಿರಿ. ಮತ್ತು ಅವರವರು ಮಾಡುವ ಕೆಲಸ ಕಾರ್ಯ ಉದ್ಯೋಗಗಳಲ್ಲಿ ಕೂಡ ನಿಮ್ಮ ಜೊತೆ ಇದ್ದು ನಡೆಸಿ ಆರ್ಥಿಕವಾಗಿಯೂ ಕೂಡ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡಪ್ಪ. ಮತ್ತಾಯ ಸುವಾರ್ತೆ 6:33 ವಾಕ್ಯದ ಪ್ರಕಾರ ಇಲ್ಲಿ ಸೇರಿರುವ ನಾವೆಲ್ಲರೂ ಕೂಡ ಅಪ್ಪ ತಂದೆ ಮೊದಲು ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ಜೀವಿಸುವಂತೆ ಮಾಡು ಸ್ವಾಮಿ. ಆಗ ನಮಗೆಲ್ಲವೂ ಸಿಗುವುದು ಎಂದು ನಿನ್ನ ವಾಕ್ಯದಲ್ಲಿ ನಾವು ಸಂಪೂರ್ಣ ನಂಬಿಕೆ ಉಳ್ಳವರಾಗಿ ನಿನ್ನ ಸೇವೆಯನ್ನು ಮಾಡ್ತಾ ಇದ್ದೇವಪ್ಪ. ಆಶೀರ್ವದಿಸಿ, ಅನುಗ್ರಹಿಸಿ, ನಿನ್ನ ಕೃಪೆಯಲ್ಲಿ ತುಂಬಿಸಿ ನಡೆಸು ಸ್ವಾಮಿ. ವಾಕ್ಯವನ್ನು ಹೇಳಿದಂಥ ನಿನ್ನ ದಾಸರು ನಾನು ದೇವರವರನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನಪ್ಪ. ಆಶೀರ್ವದಿಸು, ಅಭಿಷೇಕಿಸಿ, ಇನ್ನೂ ಹೆಚ್ಚೆಚ್ಚಾಗಿ ನಿನ್ನ ಸೇವೆಯಲ್ಲಿ ಇನ್ನೂ ಮುಂದಿನ ಜೀವಮಾನವೆಲ್ಲವೂ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಾಗಿ ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಮೊರೆ ಇಡ್ತಾ ಇದ್ದೇನಪ್ಪ. ಆಶೀರ್ವದಿಸು, ಅಭಿಷೇಕಿಸು ಸ್ವಾಮಿ. ಆತ್ಮದ ಜ್ಞಾನದಿಂದ, ಸತ್ಯವೇದ ಬೈಬಲಿನ ವಾಕ್ಯಗಳ ಗುಡಾರ್ಥಗಳಿಂದ ತುಂಬಿಸಿ ನಡೆಸಿ ಅಪ್ಪ ನೀನೇ ಮಹಿಮೆ ಹೊಂದಪ್ಪ. ನಿನ್ನ ದಾಸರಾದ ನನ್ನನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇನೆ ಅಪ್ಪ. ನಮ್ಮ ದೇಹಗಳಲ್ಲಿರುವ ಎಲ್ಲ ಬಲಹೀನತೆಗಳನ್ನು ತೆಗೆದುಹಾಕಿ ಬಲದಿಂದ ತುಂಬಿಸಿ ನಡೆಸಪ್ಪ ತಂದೆ. ನಿನ್ನ ಕೃಪೆಯೊಂದೇ ನಮಗೆ ಸಾಕಪ್ಪ. ನಿನ್ನ ವಾಕ್ಯ ಹೇಳುವ ಪ್ರಕಾರ ಇಲ್ಲಿ ಸೇರಿ ಬಂದಿರುವ ನಮ್ಮೆಲ್ಲರ ಮೇಲೆ ನಿನ್ನ ಕೃಪೆ, ಶಾಶ್ವತವಾದ ಕೃಪೆ, ದಿನದಿನಕ್ಕೂ ಹೊಸದಾಗಿ ಕಾಣುವ ಕೃಪೆ ನಮ್ಮೆಲ್ಲರ ಮೇಲೆ ಇರಲಪ್ಪ ತಂದೆ. ನಿಮಗೆ ಸ್ತೋತ್ರ. ಸೇರಿ ಬಂದಿರುವ ನಮ್ಮೆಲ್ಲರನ್ನು ನಿಮ್ಮ ಕೃಪಾ ಹಸ್ತಗಳನ್ನು ಒಪ್ಪಿಸಿಕೊಡುತ್ತಾ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ ಕೊಟ್ಟಂಥ AGM ಸಂಸ್ಥೆಯನ್ನು, ಸೇವೆಯನ್ನು, ಸೇವಕರನ್ನು, ವಿಶ್ವಾಸಿಗಳನ್ನು ಪ್ರತಿಯೊಬ್ಬರನ್ನು ನಿಮ್ಮ ಕೃಪಾ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತಾ ನೀವೇ ಆಶೀರ್ವದಿಸಿ, ಅನುಗ್ರಹಿಸಿ, ಕರುಣೆ ತೋರಿ, ಕೃಪೆ ತೋರಿ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವ ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಶೀರ್ವಾದ ಹೊಂದಿಕೊಳ್ಳೋಣ. ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ, ಸಭೆಯೊಂದಿಗೂ, ಈ ಗ್ರಾಮದ ಜನತೆಯೊಂದಿಗೂ, ಸಭೆಯೊಂದಿಗೂ ಸೇರಿ ಬಂದಿರುವ ನಮ್ಮೆಲ್ಲರೊಂದಿಗೆ ಈಗಲೂ ಯಾವಾಗಲೂ ಸದಾಕಾಲ ನೆಲೆಯಾಗಿರಲಿ. ಎಲ್ಲರಿಗೂ ವಂದನೆಗಳು. ನಾವು ಸೇವೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ವಲ್ಪ ಹೊರಗೆ ಹೋಗ್ಬೇಕು.